ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಒಂದು ಫೇಸ್ಬುಕ್ ಪೇಜ್ ಅಪ್ಪು ರೇಡಿಯೋ, ಈ ಒಂದು ಫೇಸ್ಬುಕ್ ಪೇಜ್ನ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಹಾಗೆ ಫ್ರೆಂಡ್ಸ್, ನಮ್ಮದು ಒಂದು ಆ್ಯಪ್ಗಳು ಕೂಡ ಇದೆ. ಐ ಹಾರ್ಟ್ ಆ್ಯಪ್ ಅಂತ. ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಕೂಡ ನೀವು ಕನೆಕ್ಟ್ FM 100.9 ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ನೀವು ಆ್ಯಪ್ನ ಡೌನ್ ಮಾಡೋದ್ರಿಂದ ನೀವು ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಎಲ್ಲಿದ್ರು ಯಾವ ಮೂಲೆಯಲ್ಲಿದ್ರು ಕೂಡ ನಮ್ಮ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಹಾಗೆ ಇನ್ನೊಂದು ಫ್ರೀ ಆ್ಯಪ್ ಇದೆ, ಕಮ್ಯುನಿಟಿ ಪ್ಲಸ್ ಅಂತ. ಈ ಕಮ್ಯುನಿಟಿ ಪ್ಲಸ್ ರೇಡಿಯೋ, ಇದನ್ನು ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಈ ಕನೆಕ್ಟ್ FM 100.9 ನೀವು ಆ ಒಂದು ನಮ್ದು ಸ್ಟೇಷನ್ ನಲ್ಲಿ ಸರ್ಚ್ ಮಾಡೋದ್ರಿಂದ ಅದನ್ನು ನೀವು ನಮ್ಮ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಅದು ಕನೆಕ್ಟ್ FM 100.9 ಅಂತ. ಅದರ ಮೂಲಕನೂ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಮ್ಮ ಒಂದು ಪ್ರತಿ ಸಂದರ್ಶನವನ್ನು ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಯಾವ ಹೊಸ ವಿಡಿಯೋನ ನಾವೇನ ಅಪ್ಲೋಡ್ ಮಾಡಿದಾಗ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಮಿಸ್ಟರ್ ಸತ್ಯ ಹೆಗ್ಡೆ ಅವರು. ಅವರು ಎಕ್ಸ್ಪೀರಿಯನ್ಸ್ ಚಾರ್ಟೆಡ್ ಅಕೌಂಟೆಂಟ್ ಮತ್ತೆ ಹಾಗೆ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತ. ಇವರು ಅಂತಾರಾಷ್ಟ್ರೀಯ ತೆರಿಗೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಸೊ ಹಾಗೆ ಇವರು ಫೌಂಡರ್ ಅಂಡ್ ಆಲ್ಸೋ ಎ ಡೈರೆಕ್ಟರ್ ಆಫ್ NRI ಟ್ಯಾಕ್ಸೇಷನ್. ಸೊ ಈ ಒಂದು ಕಂಪನಿಯ ಒಂದು ಡೈರೆಕ್ಟರ್ ಮತ್ತೆ ಫೌಂಡರ್ ಕೂಡ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತ ಸತ್ಯ ಹೆಗ್ಡೆ ಅವರೇ. ನಮಸ್ಕಾರ ಜ್ಯೋತ್ಸ್ನಾ ಅವರೇ. ಸೊ ಸತ್ಯ ಹೆಗ್ಡೆ ಅವರೇ, ಫಸ್ಟ್ ಟೈಮ್ ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು? ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಲಿಸ್ನರ್ಸ್ಗೆಲ್ಲ ಏನಾದ್ರು ವ್ಯಾಲ್ಯೂ ಆಡ್ ಮಾಡೋಣ ಅಂತ ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ. ನಮ್ದು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ತುಂಬಾ ಖುಷಿ ಆಯ್ತು. ಸತ್ಯ ಹೆಗ್ಡೆ ಅವ್ರದ್ದು ನಾವ್ ಈ ತಾನೇ ಒಂದು ಕಿರು ಪರಿಚಯ ಮಾಡ್ಕೊಡಾಯ್ತು. ಬನ್ನಿ ಅವ್ರ ಮೂಲಕನೇ ಅವರ ಒಂದು ಹಿನ್ನೆಲೆಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾನು ಚಾರ್ಟೆಡ್ ಅಕೌಂಟೆನ್ಸಿ ಮಾಡಿದೆ ಇಂಡಿಯಾದಲ್ಲಿ. ಆಮೇಲೆ ಆಸ್ಟ್ರೇಲಿಯಾಕ್ಕೆ ಬಂದು CPA ಮಾಡಿದೆ. ಸೊ ನಂದು ಕೋರ್ ಎಕ್ಸ್ಪರ್ಟ್ ಏನು ಅಂದ್ರೆ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್. ಈ ಇಂಡಿಯಾದಲ್ಲಿ ಇನ್ಕಮ್ ಇದ್ರೆ ಇಲ್ಲ ಒಂದು ಪ್ರಾಪರ್ಟಿ ಸೇಲ್ ಮಾಡೋದಿದ್ರೆ ಅದು ಆಸ್ಟ್ರೇಲಿಯಾದಲ್ಲಿ ಹೇಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಅದನ್ನ ಟ್ಯಾಕ್ಸ್ ಎಫಿಷಿಯಂಟ್ ವೇ ಆಫ್ ಬ್ರಿಂಗಿಂಗ್ ದಟ್ ಫಂಡ್ಸ್ ಟು ಆಸ್ಟ್ರೇಲಿಯಾ, ಅದು ನಮ್ದು ಕೋರ್ ಎಕ್ಸ್ಪರ್ಟೀಸ್. ಸೊ ತುಂಬಾ ಖುಷಿ ಆಯ್ತು. ಹಾಗೆ ನೀವು ಒಂದು ಇಂಡಿಯಾದಲ್ಲಿ ನೀವು ಹೇಳ್ತಾ ಇದ್ರಿ, ನೀವು ಒಂದು ತುಳುನಾಡಿನವರು ಅಂತ ಕೂಡ ಹೇಳ್ತಾ ಇದ್ರಿ. ಸೊ ನೀವು ಒಂದು ತುಳುನಾಡಿಂದ ಬಂದಿರೋ ಬ್ಯಾಕ್ ಗ್ರೌಂಡ್ ಕೂಡ ಅಲ್ವಾ ನಿಮ್ದು? ಹೌದು, ನಮ್ಮ ನೇಟಿವ್ ಪ್ಲೇಸ್ ಮ್ಯಾಂಗ್ಳೂರ್, ಕುಂದಾಪುರ ಕರೆಕ್ಟ್ ಆಗಿ. ಸೊ ನನ್ಗೆ ತುಳು ಮತ್ತೆ ಕನ್ನಡ ಎರಡೂ ಫ್ಲೂಯೆಂಟ್ ಆಗಿ ಬರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಕಾಂತಾರ ಮೂವಿ. ಹೌದು. ಸೊ ತುಳುನಾಡು ಅಂದ್ರೆ ಎಲ್ಲರಿಗೂ ಈಗ ಫಸ್ಟ್ ಕನೆಕ್ಟ್ ಆಗಿದೆ ಈ ರಕ್ಷಿತ್ ಶೆಟ್ಟಿ ಅವರು ಈ ಕಾಂತಾರ ಮೂವಿ. ಕಾಂತಾರ ಮೂವಿ ಶೂಟ್ ಆಗಿರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶೂಟ್ ಆಗಿರೋದು. ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಪರಿಚಯ ಎಲ್ಲ ಮಾಡ್ಕೊಟ್ಟಿದ್ದು. ಸೊ ಸತ್ಯ ಅವರೇ, ನೀವು ವೃತ್ತಿಪರ ಚಾರ್ಟೆಡ್ ಅಕೌಂಟೆಂಟ್ ಮತ್ತೆ ಹಾಗೆ ನೀವು ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್. ಸೊ ಈ ಒಂದು CPA ಅಂದ್ರೆ ಏನು, ಅದರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಕೂಡ ಹೇಳಿ. ಈ ಚಾರ್ಟೆಡ್ ಅಕೌಂಟೆನ್ಸಿ ಇದು ಟ್ಯಾಕ್ಸ್ ಎಕ್ಸ್ಪರ್ಟೀಸ್ ಕೋರ್ಸಸ್ ಹೆಚ್ಚಾಗಿ. ಇಲ್ಲಿ ಆಸ್ಟ್ರೇಲಿಯಾ ಬಂದ ಮೇಲೆ ಇಂಡಿಯನ್ ಚಾರ್ಟೆಡ್ ಅಕೌಂಟೆನ್ಸಿ ಒಟ್ಟಿಗೆ ಇನ್ನೂ ಸ್ವಲ್ಪ ಆಸ್ಟ್ರೇಲಿಯಾದ CPA ಮಾಡಿದ್ರೆ ಎರಡು ದೇಶದ್ದು ಟ್ಯಾಕ್ಸಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾಲೆಜ್ ಬರುತ್ತೆ. ಬಟ್ ಅದು ತುಂಬಾ ನಮ್ಮ NRI ಕಮ್ಯುನಿಟೀಸಿಗೆ ಇಲ್ಲಿನ ಚಾರ್ಟೆಡ್ ಅಕೌಂಟೆನ್ಸಿಗೆ ಇಂಡಿಯಾದ ಟ್ಯಾಕ್ಸ್ ಬಗ್ಗೆ ಏನು ಗೊತ್ತಿರೋದಿಲ್ಲ. ಬಟ್ ಅಲ್ಲಿನ ಚಾರ್ಟೆಡ್ ಅಕೌಂಟೆನ್ಸಿ ಅವರಿಗೆ ಈ ಆಸ್ಟ್ರೇಲಿಯಾದ ಟ್ಯಾಕ್ಸೇಷನ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಬಟ್ ನಮ್ ಕ್ಲೈಂಟ್ಸ್ ಏನಾಗುತ್ತೆ ಅಂದ್ರೆ ಪ್ರಾಪರ್ಟಿ ಮತ್ತೆ ಇನ್ಕಮ್ ಇಂಡಿಯಾದಲ್ಲಿ ಇರುತ್ತೆ, ಬಟ್ ಟ್ಯಾಕ್ಸೇಷನ್ ಆಸ್ಟ್ರೇಲಿಯಾದಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಎರಡು ಗೊತ್ತಿರುವವರು
ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ಬಟ್ ಅದು ಗೊತ್ತಿದ್ರೆ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ ಕ್ಲೈಂಟ್ಸ್ ಗೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ NRIs ಇದ್ದಾರೆ, ಇಂಡಿಯಾದಿಂದ ಬಂದಿರೋರು, ಅವರೆಲ್ಲ ಪರ್ಮನೆಂಟ್ ರೆಸಿಡೆಂಟ್ ಆಗಿದ್ದಾರೆ, ಕೆಲವರೆಲ್ಲ ಸಿಟಿಸನ್ಶಿಪ್ ತಗೊಂಡಿದ್ದಾರೆ, ಅವ್ರಿಗೆ ಎಷ್ಟೊಂದು ಪ್ರಾಪರ್ಟೀಸ್ ಎಲ್ಲ ಇರುತ್ತೆ. ಸೊ ಅದರ ಒಂದು ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್ ಈ ಟ್ಯಾಕ್ಸೇಷನ್ ಅಲ್ಲಿ ಬಗ್ಗೆ. ಸೊ ನೀವು ಅದರ ಒಂದು ಪರಿಣಿತಿಯನ್ನ ಹೊಂದಿರೋದ್ರಿಂದ ನಿಮ್ಮ ಒಂದು ಕಂಪನಿ ಕೂಡ NRI ಟ್ಯಾಕ್ಸೇಷನ್ ಅದರ ಬಗ್ಗೆ ಎಲ್ಲ ಒಂದು ಸರ್ವಿಸಸ್ ನ ಕೊಡುತ್ತೆ. ಸೊ ಹಾಗೆ ನೀವು ಈಗ ತಾನೇ ನಾವು ಮಾತಾಡ್ದಂಗೆ ಸತ್ಯ ಅವರು ಒಂದು ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ NRI ಟ್ಯಾಕ್ಸೇಷನ್. ಬನ್ನಿ ಈ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ನೀವು ಒಂದು ಫೌಂಡರ್ ಕೂಡ, ಹೇಗೆ ನೀವು ಒಂದು ಈ ಕಂಪನಿನ ಆಸ್ಟ್ರೇಲಿಯಾದಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಈ ಕಂಪನಿಯ ಸರ್ವಿಸಸ್ ಬಗ್ಗೆ ಕೂಡ ಹೇಳಿ ಸತ್ಯ ಅವರೇ. ಇದು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಿ. ನಾನು ಇದನ್ನ ಶುರು ಮಾಡ್ಬೇಕು ಅಂತ ಶುರು ಮಾಡಿರ್ಲಿಲ್ಲ. ನಾನು ಆಸ್ಟ್ರೇಲಿಯಾಗೆ ಬಂದಾಗ ನಾನೇ ನಂದ ಹಣನೇ ಈ ಆಸ್ಟ್ರೇಲಿಯಾಕ್ಕೆ ತರಬೇಕು ಅಂತ ಹೇಳಿ ನಾನು ಬ್ಯಾಂಕಿಗೆ ಹೋಗಿ ಇದ್ ಮಾಡ್ತಾ ಇದ್ದೆ. ಚಾರ್ಟರ್ಡ್ ಅಕೌಂಟೆಂಟ್ ಪ್ಲಸ್ CP ಆಸ್ಟ್ರೇಲಿಯಾ, ಮತ್ ನಂದು ಸ್ಪೆಷಲೈಸೇಷನ್ ಬೇರೆ, ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್. ಸೊ ಇಷ್ಟಿದ್ರು ಐ ಸ್ಟ್ರಗಲ್ಡ್ ಸೋ ಮಚ್ ಟು ಗೆಟ್ ಮೈ ಫಂಡ್ಸ್ ಟು ಆಸ್ಟ್ರೇಲಿಯನ್ ಬ್ಯಾಂಕ್ ಅಕೌಂಟ್. ಸೊ ದೆನ್ ಇಟ್ ಟುಕ್ ಸಮ್ ಟೈಮ್, ತುಂಬಾ ಟೈಮ್ ತಗೊಳ್ತು ಎಲ್ಲ ರಿಸರ್ಚ್ ಎಲ್ಲ ಮಾಡಿ. ಸೊ ಫೈನಲಿ ಐ ಗಾಟ್ ಮೈ ಮನಿ. ಆಮೇಲೆ ನೆನಪಾಯ್ತು, ಓಕೆ ನನ್ಗೆ ಇಷ್ಟು ಕಷ್ಟ ಆಗ್ಬೇಕಾದ್ರೆ ಐ ಆಮ್ ಶ್ಯೂರ್ ಎಲ್ಲ NRIs, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಇಂಡಿಯನ್ ಹೆರಿಟೇಜ್ ಕಮ್ಯುನಿಟಿ ಅವರಿಗೆ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಐ ಸ್ಟಾರ್ಟೆಡ್ ದಿಸ್. ವೆರಿ ನೈಸ್. ಸೊ ಅದಕ್ಕೆ ನೀವು ಒಂದು ಇನಿಷಿಯೇಟಿವ್ ತಗೊಂಡ್ರಿ, ನನಗೆ ಬಂದಿದ್ದು ಪ್ರಾಬ್ಲಮ್ ಇನ್ನೊಬ್ರಿಗೆ ಬರಬಾರ್ದು ಅಂತ. ಯಾಕಂದ್ರೆ ನೀವೇ ಒಂದು CA ಆಗಿ ಎಲ್ಲ ನಿಮಗೇನೆ ಇಷ್ಟು ಪ್ರಾಬ್ಲಮ್ ಆಯ್ತು. ಸೊ ಬಿಕಾಸ್ ಆಮೇಲೆ ಪ್ಲಸ್ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ನಾಲೆಜ್ ಇರೋದಿಲ್ಲ. ಆಕ್ಚುಲಿ ತುಂಬಾ ಬ್ಲೈಂಡ್ ಆಗಿ ಇರುತ್ತೆ, ಅನ್ಲೆಸ್ ದೇ ಗೋ ಅಂಡ್ ಸಿ ಸಮ್ ಸ್ಪೆಷಲಿಸ್ಟ್ ಇದ್ರ ಬಗ್ಗೆ ಎಲ್ಲ. ಸೊ ಆ ಒಂದು ಇದನ್ನ ನೋಡ್ಕೊಂಡು ನೀವೇ ನಿಮ್ಮ ಒಂದು ಇನಿಷಿಯೇಟಿವ್ ತಗೊಂಡು ನಮ್ಮ more of a service to NRI communities and Indian heritage people. ಯಾಕಂದ್ರೆ ಇದ್ರಲ್ಲಿ ತುಂಬಾ ಕಾಂಪ್ಲೆಕ್ಸಿಟಿ ಇದೆ. ಪ್ಲಸ್ ಇದು ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ ಇದ್ದಾರೆ. ಸೊ ಅದಕ್ಕೋಸ್ಕರ ತುಂಬಾ ಕಾಂಪ್ಲೆಕ್ಸಿಟಿನೂ ಇರೋದ್ರಿಂದ ಸೊ ನಿಮ್ಮ ಒಂದು ಸರ್ವಿಸ್ ಅದನ್ನೆಲ್ಲ ತರ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ತರ ನೀವೆಲ್ಲ ಸರ್ವಿಸಸ್ ನ ಕೊಡ್ತೀರಾ. ಇಲ್ಲಿ ಆಸ್ಟ್ರೇಲಿಯಾದಲ್ಲೇ ಸರ್ವಿಸ್ ಮಾಡೋದು ತುಂಬಾ ಈಸಿ ಜೋಸ್ನಾ. ಈ NRI ಟ್ಯಾಕ್ಸೇಷನ್ ಇಸ್ ಅ ವೆರಿ ಡಿಫಿಕಲ್ಟ್ ಏರಿಯಾ. ಅದಕ್ಕೆ ಯಾರು not even go near to it. Okay. So we thought, okay, it's badly required for NRI community, so we started that division. ವೆರಿ ನೈಸ್. ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೆ ಈಗ ನಿಮ್ಮ ಒಂದು ಈಗ ಕಂಪನಿ ಕೂಡ ನಿಮ್ದೇ ಬ್ರಾಂಚಸ್ ಕೂಡ ಇದೆ ಅಲ್ವಾ, ನಿಮ್ದು ಒಂದು ಯುನೈಟೆಡ್ ಸ್ಟೇಟ್ ಅಲ್ಲಿ ಅಲ್ಲೂ ಕೂಡ ನೀವು ಒಂದು ಸರ್ವಿಸಸ್ ನ ಕೊಡ್ತೀರಾ. ಹಾಗೆ ನೀವು ಆಸ್ಟ್ರೇಲಿಯಾ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೊ ಈ 3 ಕಡೆ ನಿಮ್ಮ ಒಂದು ಸರ್ವಿಸಸ್ ನ 3 ಕಡೆ ದೇಶಕ್ಕೂ ಕೊಡ್ತೀರಾ. ಹಾಗೆ ನಿಮ್ಮ ಒಂದು ಸರ್ವಿಸಸ್ ಏನು ಸ್ಪೆಷಲೈಸೇಷನ್ ಅದ್ರ ಬಗ್ಗೆ ಕೂಡ ಹೇಳಿ. ನಮ್ದು ಹೆಡ್ ಆಫೀಸ್ ಇರೋದು ಬೆಂಗಳೂರಲ್ಲಿ. ಸೊ ಎಲ್ಲ ನನ್ನ ಟೀಮ್ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಏನೆಲ್ಲ ಸರ್ವಿಸಸ್ ಆಗ್ಬೇಕು ಅದನ್ನೆಲ್ಲ ಇಂಡಿಯಾದಲ್ಲಿ ಮಾಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಏನ್ ಸರ್ವಿಸಸ್ ಮಾಡ್ಬೇಕು ನಾವು ಮಾಡ್ತೀವಿ. ಹಾಗೆ ಇದು ಸಿಮಿಲರ್ ಸರ್ವಿಸಸ್ US ಮತ್ತೆ ಇಂಡೆಕ್ಸ್ ಮಾಡ್ತೀವಿ ಅದೇ ತರ. ಓಕೆ. ಸೊ ನಿಮ್ಮ ಒಂದು ಸರ್ವಿಸಸ್ ವೆರಿ ಸ್ಪೆಷಲೈಸ್ಡ್ ಏನಂದ್ರೆ ಸೇಲ್ ಆಫ್ ಪ್ರಾಪರ್ಟೀಸ್ ಇನ್ ಇಂಡಿಯಾ ಬೈ NRI, ದಟ್ ಈಸ್ ಫಾರ್ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್. ಹಾಗೆ ರಿಪಾಟ್ರಿಯೇಷನ್ ಅಂಡ್ ರೆಮಿಟೆನ್ಸ್. ಸೊ ಇದು ಒಂದು ಮೇನ್ಲಿ ನಿಮ್ದು ಅದರ ಒಂದು ಫೋಕಸ್ ಸ್ಪೆಷಲೈಸ್ಡ್. ಸೊ ಅದ್ರ ಬಗ್ಗೆ ಕೂಡ ಹೇಳಿ. ಅದು ನಮ್ಮ ಇಂಡಿಯನ್ ಹೆರಿಟೇಜ್ ಎಲ್ಲರಿಗೂ ಪ್ರಾಪರ್ಟಿ ಇಲ್ಲದೆ ಇರೋ ಚಾನ್ಸಸ್ ಇಲ್ವೇ ಇಲ್ಲ. ಸೊ ಇಲ್ಲ, ಒಂದೇ ನೀವು ಇಂಡಿಯಾದಲ್ಲಿ ಇದ್ದಾಗ ಸ್ವಲ್ಪ ಜಾಗ ತಗೊಂಡಿರ್ತೀರಾ, ಇಲ್ಲ ಮನೆಯಲ್ಲಿ ಇರುತ್ತೆ, ಇಲ್ಲ ನೀವು ಇನ್ಹೆರಿಟೆನ್ಸ್ ಮಾಡ್ತೀರಾ, ಇಲ್ಲ ನಿಮ್ ಬ್ರದರ್ಸ್ ಯಾರಾದ್ರೂ ಗಿಫ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಒಂದು ಪ್ರಾಪರ್ಟೀಸ್ ಅಂತ ಇದ್ದೇ ಇರುತ್ತೆ ಇಂಡಿಯಾದಲ್ಲಿ. ಫೈನಾನ್ಷಿಯಲ್ ಪ್ರಾಪರ್ಟೀಸ್ ಇರುತ್ತೆ, ಮನೆ ಇಲ್ಲ ಜಾಗ ಸಹ ಇರುತ್ತೆ. ಸೊ ನಾವ್ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ, ಅಲ್ಲಿ ನೋಡ್ಕೊಳ್ಳೋರು ಇರೋದಿಲ್ಲ, ಪೇರೆಂಟ್ಸ್ ಎಲ್ಲ ಇರೋ ತನಕ ನೋಡ್ಕೊಂತಾರೆ, ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಲ್ಲಿ ರೆಂಟ್
ಕೊಡಕ್ ಹೋದ್ರೆ ಅಲ್ಲಿದು ಕಾಂಪ್ಲೆಕ್ಸಿಟಿ ಬೇರೆ ಇರುತ್ತೆ. ಆಮೇಲೆ ಖಾಲಿ ಜಾಗ ಇಟ್ರೆ ದೇವರೇ ಕಾಪಾಡ್ಬೇಕು. ಹೌದು, ಯಾರು ಗ್ರಾಬ್ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ. ಹೌದು. ಸೊ ಆವಾಗ ಏನ್ ಮಾಡ್ತಾರೆ, ಸೇಲ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸೇಲ್ ಮಾಡೋಣ ಅಂತ ಯೋಚನೆ ಮಾಡಿದ ತಕ್ಷಣ ಈಗ ಹೇಗ್ ಸೇಲ್ ಮಾಡೋದು? ಸೊ ಈ ಕೆಲವಷ್ಟು ಮಿತ್ಸ್ ಬಂದ್ಬಿಟ್ಟಿದೆ ಸುಮಾರು ವರ್ಷದಿಂದ. ಸೊ ನಾನ್ ಅಲ್ಲಿ ಸೇಲ್ ಮಾಡಿದ್ರೆ ನಾನು ಆಸ್ಟ್ರೇಲಿಯಾದಲ್ಲಿ ತೋರ್ಸ್ಬೇಕಾಗಿಲ್ಲ ಅಂತ ಅಲ್ವಾ. ಸೊ ನಾನ್ ಸೇಲ್ ಮಾಡಿದ್ರೆ ದುಡ್ಡು ಅಲ್ಲೇ ಇಟ್ರೆ ನಾನು ಆಸ್ಟ್ರೇಲಿಯಾದಲ್ಲಿ ತೋರ್ಸ್ಬೇಕಾಗಿಲ್ಲ ಅಂತ. ಇದೆಲ್ಲ ಮಿತ್ಸ್ ಎಲ್ಲ ಆಡ್ ಆಗ್ಬಿಟ್ಟು ಅದು ಫುಲ್ ಕಾಂಪ್ಲೆಕ್ಸ್ ಇದಾಗ್ಬಿಟ್ಟಿದೆ. ಸೊ ನಾವ್ ಅದನ್ನ So we divided into 3 easy parts. Okay. Before sale, do's and don'ts. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಡ್ಯೂರಿಂಗ್ ದ ಸೇಲ್, ನೀವು ಸೇಲ್ ಮಾಡ್ಬೇಕಾದ್ರೆ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ತಗೋಬೇಕು ನೀವು. ಸೊ ಬಿಟ್ ಆಫ್ ಹ್ಯಾಂಡ್ ಹೋಲ್ಡಿಂಗ್ ಅವಾಗ. ಆಮೇಲೆ ಸೇಲ್ ಆದ್ಮೇಲೆ ನಿಮ್ದು ಫಂಡ್ಸ್ ಇಂಡಿಯಾದ NRO ಅಕೌಂಟಿಗೆ ಬರುತ್ತೆ. ಬೇರೆ ಅಕೌಂಟ್ ಯಾವ್ದಕ್ಕೂ ಹೋಗಕ್ ಸಾಧ್ಯ ಇಲ್ಲ ಅದು. ಸೊ NRO ಅಕೌಂಟಿಗೆ ಹೋದ್ರೆ ದುಡ್ಡನ್ನ ಆಸ್ಟ್ರೇಲಿಯಾದ ಬ್ಯಾಂಕ್ ಅಕೌಂಟಿಗೆ ಹಿಂಗ್ ತಗೊಂಡ್ಬರುತ್ತೆ. ಸೊ ಅದು ವೆರಿ ಕ್ರಿಟಿಕಲಿ ಬಿಫೋರ್ ಸೇಲ್, ಡ್ಯೂರಿಂಗ್ ಸೇಲ್, ಆಫ್ಟರ್ ಸೇಲ್. ದುಡ್ಡು ನಿಮ್ದು ಆಸ್ಟ್ರೇಲಿಯನ್ ಬ್ಯಾಂಕ್ ಅಕೌಂಟಿಗೆ ಬಂದ್ಮೇಲೆ ಲಾಸ್ಟ್ ಸ್ಟೆಪ್ ಏನಿದೆ ಅಂತಂದ್ರೆ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕು ನೀವು. ಸೊ ಇಂಡಿಯಾದಲ್ಲಿ ಲ್ಯಾಂಡ್ ಸೇಲ್ ಮಾಡಿದ್ರೆ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಲೇಬೇಕು. ಆಮೇಲೆ ನೀವು ದುಡ್ಡು ಇಲ್ಲಿ ತಗೊಂಡ್ಬರ್ತೀರೋ ಇಲ್ವೋ, ಬಟ್ ನೀವು ಆಸ್ಟ್ರೇಲಿಯಾದಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡ್ಲೇಬೇಕು. ನಿಮ್ದು ಪ್ರಾಪರ್ಟೀಸ್ ಏನಾದ್ರು ನಾವು ಒನ್ ಸ್ಟಾಪ್ ಶಾಪ್ ತರ ಮಾಡ್ಬಿಟ್ಟಿದೀವಿ. ಸೊ ಇಫ್ ಯು ಡಿಸೈಡ್ ಟು ಸೆಲ್ ಯುವರ್ ಪ್ರಾಪರ್ಟಿ, we will do a hand holding till you get your funds to Australian bank account and lodgement of tax returns. ಸೊ ಈಗ ಒನ್ ಸ್ಟಾಪ್ ಸೊಲ್ಯೂಷನ್ ಏನಂದ್ರೆ, ಸ್ಟಾರ್ಟ್ ನೀವು ಹೇಳ್ದಂಗೆ ಯಾವ ಪ್ರಾಪರ್ಟಿ ಸೇಲ್ ಸ್ಟಾರ್ಟ್ ಆಗೋದ್ರಿಂದ ಇದು, ಆಮೇಲೆ ಡ್ಯೂರಿಂಗ್ ದ ಇದು, ಪ್ಲಸ್ ಅಂಟಿಲ್ ಇಟ್ಸ್ ಫಿನಿಶ್ಡ್. ಸೊ ಆ 3 ಸ್ಟೆಪ್ಸ್ ನೀವು ಫುಲ್ ಒನ್ ಸ್ಟಾಪ್ ತರ ನೀವು ಫುಲ್ ಎಲ್ಲ ನೋಡ್ಕೊಳ್ತೀರಾ ಅಂಟಿಲ್ ಅದು ಪ್ರೋಸೆಸ್ ಆಗೋ ತನಕ ನೀವು NRIs ಗಳಿಗೆ. ಹೌದು. ಅದು ಏನಾಗ್ಬಿಟ್ಟಿತ್ತು ಅಂದ್ರೆ ಸೇಲ್ ಎಲ್ಲ ಆದ್ಮೇಲೆ ಬಂದ್ಬಿಡ್ತಾರೆ ನಮ್ಮ ಹತ್ರ. ಸೊ ಸೇಲ್ ಆಗಿ ಬಂದ್ಮೇಲೆ ನಮ್ಗೆ ಏನು ಮಾಡಕ್ ಆಗೋದಿಲ್ಲ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಸೇವ್ ಮಾಡಕ್ಕೆ ಆಗೋದಿಲ್ಲ. ಇಟ್ಸ್ ಲೈಕ್ ಎ ಪೋಸ್ಟ್ ಮಾರ್ಟಮ್ ಫಾರ್ ಅಸ್, ಲಿಟ್ರಲಿ. ಸಾರಿ ಟು ಯೂಸ್ ದಟ್ ವರ್ಡ್, ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಸೊ ನಾವು ಎಲ್ಲ ಕ್ಲೈಂಟ್ಸ್ ಗೆ ಎಜುಕೇಟ್ ಮಾಡ್ತೀವಿ. ನೀವು ಸೇಲ್ ಮಾಡೋಕ್ಕಿಂತ ಮುಂಚೆ ಬಂದ್ರೆ ಪ್ಲಾನ್ ಮಾಡಕ್ಕಾಗುತ್ತೆ. ಸೊ ಯಾವಾಗ ಸೇಲ್ ಮಾಡ್ಬೋದು, ಯಾವಾಗ ಸೇಲ್ ಮಾಡಬಾರ್ದು, ಇಂಪಾರ್ಟೆಂಟ್. ವೆನ್ ಇಸ್ ದ ಬೆಸ್ಟ್ ಟೈಮ್ ಟು ಸೆಲ್ ದ ಪ್ರಾಪರ್ಟಿ ಆಸ್ ವೆಲ್ ಅಲ್ವಾ. ಹೌದು. ಯಾವಾಗ ಸೇಲ್ ಮಾಡಿದ್ರೆ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಇಯರ್ ಇದೆಯಲ್ಲ, ಅದು 31st ಮಾರ್ಚ್ಗೆ ಎಂಡ್ ಆಗ್ಬಿಡುತ್ತೆ. 1st of April ಇಂದ 31st ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಂಡ್ ಆಗುತ್ತೆ. ಆಸ್ಟ್ರೇಲಿಯಾದಲ್ಲಿ 1st of July ಇಂದ 30th of June ವರೆಗೆ ಇರುತ್ತೆ. ಸೊ ಈಗ 3 months ಇದೆಯಲ್ಲ, ಓವರ್ಲ್ಯಾಪಿಂಗ್ ಪೀರಿಯಡ್ ಇದೆ. ಯಾವುದು? ಏಪ್ರಿಲ್, ಮೇ, ಜೂನ್ ಓವರ್ಲ್ಯಾಪಿಂಗ್ ಪೀರಿಯಡ್ ಇದೆ. ಆ 3 months ಸೇಲ್ ಮಾಡ್ಲೇಬಾರ್ದು. ಸೊ ದಟ್ ದೇ ಹ್ಯಾವ್ ಟು ಬಿ ಕೀಪ್ ಇನ್ ಮೈಂಡ್. ಕೆಲವರಿಗೆ ಗೊತ್ತಿರಲ್ಲ, ಆ ಟೈಮ್ ಅಲ್ಲಿ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಟ್ ಇಸ್ ನಾಟ್ ಅನ್ ಐಡಿಯಲ್ ಪ್ಲೇ ಟೈಮ್ ಟು ಸೆಲ್. ಅಂದ್ರೆ ಇಂಡಿಯಾದಲ್ಲಿ ಅವ್ರ ಪ್ರಾಪರ್ಟಿ ಸೆಲ್ ಮಾಡೋದು, ಇಂಡಿಯಾದಲ್ಲಿ ಪ್ರಾಪರ್ಟಿ ಸೇಲ್ ಮಾಡೋದಾದ್ರೆ. ಸೊ ಅಂದ್ರೆ ಫ್ರಮ್ ಅ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಏಪ್ರಿಲ್, ಮೇ, ಜೂನ್ ಅಲ್ಲಿ ಸೇಲ್ ಮಾಡಬೇಡಿ. ಜುಲೈ ಆದ ನಂತರ ಸೇಲ್ ಮಾಡಿ. ಇಲ್ಲ, ಬೆಸ್ಟ್ ಪೀರಿಯಡ್ ಸೇಲ್ ಮಾಡಕ್ಕೆ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ. ನಮಗೂ ರಜಾ ಇರುತ್ತೆ, ಆವಾಗ್ಲೇ ಹೋಗ್ಬೋದು. ಬಟ್ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ದಟ್ ಈಸ್ ಅ ಬೆಸ್ಟ್ ಪೀರಿಯಡ್ ಫಾರ್ ಯು ಟು ಸೆಲ್ ದ ಪ್ರಾಪರ್ಟಿ. ರೀಫಂಡ್ ಬೇಗ ಬರುತ್ತೆ ಅವಾಗ, ಪ್ರೋಸೆಸ್ ಎಲ್ಲ ಬೇಗ ಆಗುತ್ತೆ. ರೀಫಂಡ್ ಪ್ರೋಸೆಸ್ ಬೇಗ ಆಗುತ್ತೆ.
ನಿಮ್ದು ದುಡ್ಡು ಸಹ ಇಂಡಿಯಾದಿಂದ ಆಸ್ಟ್ರೇಲಿಯನ್ ಬ್ಯಾಂಕ್ ಅಕೌಂಟಿಗೆ 31st ಮಾರ್ಚ್ ಒಳಗೆ ಬಂದ್ಬಿಡುತ್ತೆ. ಸೊ ಅವಾಗ ಪ್ರೋಸೆಸ್ ಎಲ್ಲ ಈಸಿ, ತುಂಬಾ ಕಾಯೋ ಟೈಮ್ ಇರೋದಿಲ್ಲ ಅಂತ ಹೇಳ್ತೀರಾ. ಸೊ ನವೆಂಬರ್, ಡಿಸೆಂಬರ್, ಜನವರಿ ಟೈಮ್ ಅಲ್ಲಿ ನೀವು ಇಂಡಿಯಾದಲ್ಲಿ ಏನೇ ನೀವು ಸೆಲ್ ಮಾಡೋದಾದ್ರೆ ಆ ಟೈಮ್ ಅಲ್ಲಿ ಮಾಡೋದ್ರಿಂದ ಅವ್ರಿಗೆ ಕಾಯೋ ಟೈಮ್ ಇರಲ್ಲ, ರೀಫಂಡ್ ಎಲ್ಲ ಸ್ವಲ್ಪ ಬೇಗ ಬರುತ್ತೆ. ಸೊ ಅಂಡ್ ಆಲ್ಸೋ ದಟ್ ಇಸ್ ಅ ವೆರಿ ಬೆಸ್ಟ್ ಟೈಮ್ ಟು. ಹೌದು, ನಾವೆಲ್ಲರೂ ಹಾಲಿಡೇಸ್ ಹೋಗ್ತೀವಿ. ಸೊ ದಟ್ ಇಸ್ ಎ ವೆರಿ ಗುಡ್ ಟೈಮ್. ಹೌದು, ಇಲ್ಲೂ ಹಾಲಿಡೇ ಇರುತ್ತೆ, ಕ್ರಿಸ್ಮಸ್ 1 ಮಂತ್. ಸೊ ದಟ್ ಈಸ್ ವೆರಿ ಬೆಸ್ಟ್ ಟೈಮ್. ಸೊ ಆ ಟೈಮ್ ಅಲ್ಲಿ ಮಾಡೋ ಅಂತ ನೀವು ಹೇಳ್ತೀರಾ. ಸೊ ಎಲ್ಲ ಪ್ರೋಸೆಸ್ ಸ್ವಲ್ಪ ಬೇಗ ಆಗುತ್ತೆ, ಅವ್ರಿಗೆ ಯಾವ ಒಂದು ಅಡೆತಡೆಗಳು ಕೂಡ ಏನು ಬರೋದಿಲ್ಲ, ಸ್ವಲ್ಪ ಕಮ್ಮಿ ಬರುತ್ತೆ. ಯಾಕಂದ್ರೆ ಪ್ರಾಪರ್ಟಿ ಸೇಲ್ ಇದೆಯಲ್ಲ, ವೆರಿ ಕಾಂಪ್ಲೆಕ್ಸ್ ಏರಿಯಾ. ಸೊ ದೇರ್ ಆರ್ ಸೋ ಮೆನಿ ಮೂವಿಂಗ್ ಪಾರ್ಟ್ಸ್ ಅಂತೀವಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಹಾಗೆ ನೀವು ಈ ಗ್ರಾಫ್ ಕೂಡ ನೋಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಟೈಮ್ ಅಲ್ಲಿ ಹೈ ಇರುತ್ತೆ ಸೇಲ್ ವ್ಯಾಲ್ಯೂ, ಒಂದೊಂದ್ಸಲ ಸೆಲ್ಲಿಂಗ್ ಜಾಸ್ತಿ ಚೆನ್ನಾಗಿರುತ್ತೆ, ಒಂದ್ಸಲ ಬೈಯಿಂಗ್ ಚೆನ್ನಾಗಿರುತ್ತೆ. ಅದನ್ನ ಏನಾದ್ರು ಕನ್ಸಿಡರ್ ಮಾಡ್ತೀರಾ ನೀವು ಎಲ್ಲ ಮಾಡ್ಬೇಕಾದ್ರೆ ಇಂಡಿಯಾದಲ್ಲಿ? ಅದನ್ನ ನಾವು ಮಾಡೋದಿಲ್ಲ, ಯಾಕಂದ್ರೆ ನಮ್ದು ಏರಿಯಾ ಇಸ್ ಟ್ಯಾಕ್ಸ್ ಮತ್ತೆ ಅಂದ್ರೆ ಲೈಕ್ ಯು ಅಡ್ವೈಸ್ ದ ಪೀಪಲ್. ಸೊ ಡ್ಯೂರಿಂಗ್ ದಟ್ ಟೈಮ್, ಅಪಾರ್ಟ್ ಫ್ರಮ್ ನವೆಂಬರ್, ಡಿಸೆಂಬರ್, ಜನವರಿ, ಕೆಲವೊಂದು ಪೀಕ್ ಟೈಮ್ಸ್ ಗಳ ಇರುತ್ತೆ ನೋಡಿ, ಇಂಥ ಟೈಮಲ್ಲಿ ಸೆಲ್ ಮಾಡೋದು ಅಂತಾನೆ ಇರುತ್ತೆ ನೋಡಿ. ಅವಾಗ ಬೈಯರ್ಸ್ ಗೆ ಮಾರ್ಕೆಟ್ ಇರುತ್ತೆ, ಒಂದ್ಸಲ ಸೆಲ್ಲರ್ಸ್ ಗೆ ಮಾರ್ಕೆಟ್ ಇರುತ್ತೆ. ಅದನ್ನ ಕೇಳ್ತಾ ಇದ್ದಾರೆ. ನಮ್ಗಿಂತ ಚೆನ್ನಾಗಿ ಕ್ಲೈಂಟ್ಸ್ ಗೆ ಗೊತ್ತಿರುತ್ತೆ ವಿಷಯ. ಸೊ ನಾವು ಟ್ಯಾಕ್ಸ್ ಮಾತ್ರ ಇದ್ ಮಾಡ್ತೀರಾ. ಸೊ ಅದ್ರ ಅಡ್ವೈಸ್ ಏನು ಕೊಡಕ್ ಹೋಗಲ್ಲ, ಬಟ್ ನಿಮ್ಮ ಟ್ಯಾಕ್ಸೇಷನ್ ಇದಾಗಿ ನೋಡಿದಾಗ ಸೊ ಆ ಟೈಮ್ ಬೆಸ್ಟ್ ಅಂತ ಹೇಳ್ತೀರಾ ರಿಪಾಟ್ರಿಯೇಷನ್ಗೆ. ಹಾಗೆ ಇನ್ನೊಂದು ರೆಮಿಟೆನ್ಸ್ ಬಗ್ಗೆ ಕೂಡ ಹೇಳಿ. ರೆಮಿಟೆನ್ಸ್ ಈಗ ಅದರಲ್ಲಿ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ನೀವು ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದ್ದೀರಾ. NRO ಅಕೌಂಟ್ ಇರಲೇಬೇಕು. ಹೌದು, ನಾವು ಆಸ್ ಎ ನಾನ್ ರೆಸಿಡೆಂಟ್ ಇಂಡಿಯನ್ಸ್, maybe you are a permanent resident or an Australian citizen with a OCI card holder. NRO account is must. ಸೊ ಈ ಪ್ರಾಪರ್ಟಿ ಸೇಲ್ ಆದ ತಕ್ಷಣ ಫಸ್ಟ್ ಡೆಪಾಸಿಟ್ ಆಗೋದೇ NRO ಅಕೌಂಟ್. ಸೊ ಅಲ್ಲಿಂದ ನಾವು ರಿಪ್ಯಾಟ್ರಿಯೇಷನ್ ಮಾಡಿ ಡೈರೆಕ್ಟ್ ಆಗಿ ಆಸ್ಟ್ರೇಲಿಯನ್ ಬ್ಯಾಂಕ್ ಅಕೌಂಟಿಗೂ ತಗೊಂಡ್ಬರ್ಬೋದು, ಇಲ್ಲ NRO ಅಕೌಂಟ್ ಇಂದ NRE ಅಕೌಂಟಿಗೂ ತಗೊಂಡ್ಬರ್ಬೋದು. ಎರಡು ಮಾಡ್ಬೋದು. ಸೊ ಎಲ್ಲ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ, ಪ್ರತಿಯೊಂದು ಎಲ್ಲದೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಬಟ್ ಅಲ್ಲಿ 2 ಪ್ರಾಸೆಸ್ ಇದೆ. ಕಾಮನ್ ಕ್ವಶನ್ ಕೇಳ್ತಾ ಇರ್ತಾರೆ ನಂಗೆ, ಆಧಾರ್ ಬೇಕಾ ಅಂತ. ಆಧಾರ್ ಕಾರ್ಡ್, ಹೌದು. ಸೊ ಆಧಾರ್ ಇದ್ರೆ ತುಂಬಾ ಒಳ್ಳೇದು. ಬಟ್ ನಾವು ಆಸ್ಟ್ರೇಲಿಯನ್ ಸಿಟಿಸನ್ಸ್, ನಮ್ಗೆ ಆಧಾರ್ ಮ್ಯಾಂಡೇಟರಿ ಇರೋದಿಲ್ಲ. PR ಆದ್ರೆ ಇರಬಹುದು, PR ಆಗಿದ್ರೆ ಇರುತ್ತೆ ಅನ್ಸುತ್ತೆ. ಪರ್ಮನೆಂಟ್ ರೆಸಿಡೆನ್ಸಿ ಆಫ್ ಆಸ್ಟ್ರೇಲಿಯಾ ಆದ್ರೆ ಅವ್ರಿಗಿನ್ನ ಆಧಾರ್ ಕಾರ್ಡ್ ಇರುತ್ತೆ ಅನ್ಸುತ್ತಲ್ವಾ? ಕೆಲವು ಸರಿ ಇರುತ್ತೆ, ಕೆಲವು ಸರಿ ಇರೋದಿಲ್ಲ. ಬಟ್ ನಾವು ಆಸ್ಟ್ರೇಲಿಯನ್ ಸಿಟಿಸನ್ಸ್ ಗೆ ಇಟ್ ಇಸ್ ನಾಟ್ ಅದೇ ಮ್ಯಾಂಡೇಟರಿ. ನಮ್ಗೆ ಬೇಡ, ಯಾಕಂದ್ರೆ ನಾವು ಇಲ್ಲಿ ಸಿಟಿಸನ್ ಆಗಿರೋದ್ರಿಂದ ನಮ್ಗೆ ಆಧಾರ್ ಕಾರ್ಡ್ ಬೇಕಾಗಿಲ್ಲ. ಬಟ್ PR ಆದ್ರೆ ಅಲ್ಲಿಂದ ಅವ್ರದಲ್ಲೇ ಸಿಟಿಸನ್ಶಿಪ್ ಇರುತ್ತೆ ನೋಡಿ, ಇಂಡಿಯಾ ಅದಿರುತ್ತೆ, ಕಾಮನ್ಲಿ ಅವ್ರ ಹತ್ರ ಇರುತ್ತೆ. ಆಧಾರ್ ಇದ್ರೆ ಈಸಿ ಆಗಿರುತ್ತೆ ಸ್ವಲ್ಪ ಟ್ರಾನ್ಸಾಕ್ಷನ್ಸ್. ಬಟ್ ನಮ್ಗೆ ಏನ್ ಕಂಪಲ್ಸರಿ ಏನಿಲ್ಲ. ಹೌದು. ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದರಲ್ಲಿ ನೀವು NRO ಇಂದ NRE ಟ್ರಾನ್ಸ್ಫರ್ ಮಾಡ್ತೀರಾ, ಇಲ್ಲ NRO ಇಂದ ಆಸ್ಟ್ರೇಲಿಯನ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅದು ವೆರಿ ಕ್ರಿಟಿಕಲ್ ಪಾಯಿಂಟ್ ಇರುತ್ತೆ. ಇನ್ನೊಂದು ಏನಂದ್ರೆ ಬ್ಯಾಂಕ್ ಅವರು ಸುಮ್ನೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಕ್ ಬಿಡೋದಿಲ್ಲ ಈ ಫಂಡ್ಸ್ ನ. ಸೊ ಏನ್ ಅಂದ್ರೆ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್, ನಮ್ ತರದವರು ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಆಗುತ್ತೆ. ಸೊ ಹ್ಯಾಸ್ ಟು ಸರ್ಟಿಫೈ ಸೇಯಿಂಗ್ ದಟ್ ದಿಸ್ ಫಂಡ್ಸ್ ಆಲ್ರೆಡಿ ಟ್ಯಾಕ್ಸ್ ಆಗ್ಬಿಟ್ಟಿದೆ ಇಂಡಿಯಾದಲ್ಲಿ, ದಿಸ್ ಫಂಡ್ಸ್ ಕ್ಯಾನ್ ಲೀವ್ ಇಂಡಿಯಾ ಅಂತ ನಾವು ಸರ್ಟಿಫಿಕೇಶನ್ ಕೊಟ್ರೆ, ಅದಕ್ಕೆ 15CB ಅಂತ ಹೇಳ್ತೀವಿ. ಸರ್ಟಿಫಿಕೇಶನ್ ಕೊಟ್ರೆ ಬ್ಯಾಂಕ್ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ ಬ್ಯಾಂಕ್ ಅವರು. ಸೊ ಅಲ್ಲೂ ಒಂದು ಪ್ರೋಸೆಸ್ ಕೂಡ ಇದೆ. ಅದು ಫೈನಲ್ ಗೇಟ್ ಕೀಪರ್ ಅಂತಾರಲ್ಲ. ಸೊ ಟ್ಯಾಕ್ಸ್ ಕಟ್ಟಿದೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದ್ಮೇಲೆ ಮಾತ್ರ ಫಂಡ್ಸ್ ರಿಲೀಸ್ ಮಾಡ್ತಾರೆ. ಓಕೆ, ವೆರಿ ನೈಸ್. ಸೊ ನಮ್ಮ ಒಂದು ಈ ಸಂದರ್ಶನ ಸತ್ಯ ಹೆಗ್ಡೆ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬಹಳಷ್ಟು ಮಾಹಿತಿನ ಕೊಟ್ಟರು. ಅವರ ಒಂದು NRI ಟ್ಯಾಕ್ಸೇಷನ್, ಅವರ ಒಂದು ಕಂಪನಿಯ ಬಗ್ಗೆ, ಎಸ್ಪೆಷಲಿ ಅವರ ಒಂದು ಫೋಕಸ್ ಈ ಒಂದು ಸೇಲ್ ಆಫ್ ಪ್ರಾಪರ್ಟಿ, ಹಾಗೆ ರಿಪಾಟ್ರಿಯೇಷನ್ ಮತ್ತೆ ರೆಮಿಟೆನ್ಸ್ ಬಗ್ಗೆ ಇನ್ನ ಬಹಳಷ್ಟು ಕ್ವಶನ್ ಇದೆ ಅವ್ರ ಹತ್ರ. ಎಲ್ಲ ಬಹಳಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ ಈ ಒಂದು ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಬಗ್ಗೆ. ಅದಕ್ಕಿಂತ ಮುಂಚೆ ಬನ್ನಿ ಒಂದು ಹಾಡ್ನ ಕೇಳೋಣ. ನಾವು ಈಗ ತಾನೇ ಹೇಳ್ದು ಸತ್ಯ ಭಟ್ ಅವರು ತುಳುನಾಡಿನವರು. ತುಳುನಾಡು ಅಂದ
ತಕ್ಷಣ ನಮ್ಗೆಲ್ಲರಿಗೂ ಬರದೆ ಈ ಒಂದು ಮೇನ್ ಇವರ ಒಂದು ರಕ್ಷಿತ್ ಶೆಟ್ಟಿ ಅವರ ಈ ಒಂದು ರೀಸೆಂಟ್ ಮೂವಿ ಕಾಂತಾರ. ಸೊ ಅವ್ರಿಗೆ ಆ ಹಾಡು ಇಷ್ಟ ಅಂತ ಹೇಳಿದ್ರು, ನಮಗೂ ಈ ಹಾಡು ತುಂಬಾ ಇಷ್ಟ. ಬನ್ನಿ ಈ ಒಂದು ವರಾಹ ರೂಪ ಅನ್ನೋ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಅಪ್ಪು ರೇಡಿಯೋದಲ್ಲಿ 100.9 FM ಅಲ್ಲಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಈ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ಕೂಡ ತಿಳ್ಕೊಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಸತ್ಯ ಹೆಗ್ಡೆ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸತ್ಯ ಹೆಗ್ಡೆ ಅವರು ಬಹಳಷ್ಟು ಮಾಹಿತಿನ ಕೊಟ್ಟರು. ಹೀಗೆ ಬನ್ನಿ ಅವರ ಮೂಲಕ ಇನ್ನ ಒಂದು ಮಾಹಿತಿಗಳು ಈ ಒಂದು ಟ್ಯಾಕ್ಸೇಷನ್ ಬಗ್ಗೆ, ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಸತ್ಯ ಹೆಗ್ಡೆ ಅವರೇ, ಈ TDS ಅಂದ್ರೇನು? ಈ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಇದೆ. ಸೊ ಈ ಒಂದು TDS ಅಂದ್ರೆ ಏನು, ಅದು ಹೇಗೆ ಒಂದು ಅಪ್ಲೈ ಆಗುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡಿ. ತುಂಬಾ ಒಳ್ಳೆ ಕ್ವಶನ್ ಅದು. ಯಾರಾದ್ರೂ ಇಂಡಿಯಾದಲ್ಲಿ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಎಲ್ಲಾ ಪ್ರಾಪರ್ಟೀಸ್ ಟ್ರಾನ್ಸಾಕ್ಷನ್ಗೆ ಟ್ಯಾಕ್ಸ್ ಡಿಡಕ್ಷನ್ ಆಗಿ ವಾಪಸ್ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ನೀವು ಫಾರಿನ್ ಸಿಟಿಸನ್ ಆಗಿ, ಆಸ್ಟ್ರೇಲಿಯನ್ ಸಿಟಿಸನ್ ಆಗಿ ನೀವು ಸೇಲ್ ಮಾಡೋದಿದ್ರೆ ಅದಕ್ಕೆ ಒಂದು ಡಿಫ್ರೆಂಟ್ ರೇಟ್ ಇದೆ. ಸೊ ಇಂಡಿಯನ್ ನ್ಯಾಷನಲ್ಸ್ ಸೇಲ್ ಮಾಡೋದಾದ್ರೆ ಅದಕ್ಕೆ ಒಂದು ಡಿಫ್ರೆಂಟ್ ರೇಟ್ ಇದೆ. ಆಯ್ತಾ? ಸೊ ಅವ್ರು ಇಂಡಿಯಾದಲ್ಲೇ ಸೇಲ್ ಮಾಡೋದಾದ್ರೆ 1% ಇರ್ಬೋದು. 1% ಆನ್ ದ ಪ್ರಾಪರ್ಟಿ ಸೇಲ್ ಪ್ರೈಸ್ TDS ಅಂತ ಡಿಡಕ್ಟ್ ಮಾಡಿಬಿಟ್ಟು 99% ದುಡ್ಡನ್ನ ನಿಮ್ಗೆ ಬಾಯರ್ ನಿಮ್ಗೆ ಕೊಡ್ತಾರೆ. ಆಯ್ತಾ? ಸೊ ನೀವು ಫಾರಿನ್ ಸಿಟಿಸನ್ ಅಂತ ನೀವು ಡಿಕ್ಲೇರ್ ಮಾಡಿದ ತಕ್ಷಣ ನೀವು ಮಾಡ್ಲೇಬೇಕು ಅದೇ ತರ. ಆ 1% ಹೋಗ್ಬಿಟ್ಟು 20% ಆಗ್ಬಿಡುತ್ತೆ. ಹೌದು, ನೀವೀಗ 1 crore, ನಾನು ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನೀವು 1 crore ಪ್ರಾಪರ್ಟಿ ಇದೆ ಅಂತ ಎಣಿಸ್ಕೊಳ್ಳಿ. ಅದನ್ನ ನೀವು ಸೇಲ್ ಮಾಡಿದ್ರೆ ನಿಮ್ಗೆ 20% ಮುರ್ಕೊಂಡು 80 lakhs ಮಾತ್ರ ನಿಮ್ಗೆ ಬರುತ್ತೆ. 20 ಲಕ್ಷ ಇದೆಯಲ್ಲ ಅದನ್ನ ಗವರ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಕಟ್ಬಿಡ್ತಾರೆ. ನೀವು ಟ್ಯಾಕ್ಸ್ ಫೈಲ್ ಮಾಡಿ ಅದನ್ನ ರೀಫಂಡ್ ಕ್ಲೇಮ್ ಮಾಡ್ಕೊಬೇಕು. ಸೊ ಕೆಲಸ ಏನಾಗಿರುತ್ತೆ, ನಮ್ ಕ್ಲೈಂಟ್ಸ್ ಇಲ್ಲಿ ಪ್ರಾಪರ್ಟಿ ಮನೆ ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾಪರ್ಟಿ ಮಾರ್ತಾರೆ. ಸೊ ಓಕೆ, ನಂಗೆ 1 ಕೋಟಿ ಪ್ರಾಪರ್ಟಿ ಇದೆ, ನಂಗೆ 1 ಕೋಟಿ ಬರುತ್ತೆ ಅಂತ. ಸೊ ಆವಾಗ 80 ಲಕ್ಷ ಬಂದ್ಬಿಡುತ್ತೆ. ಸೊ 20 lakhs will get stuck. ಸಿಟಿಸನ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. 20% ತನಕ ತಗೊಳ್ತಾರೆ. ನೀವ್ ಹೇಳ್ದಂಗೆ ಸಿಟಿಸನ್ ಆಗ್ಲಿಲ್ಲ ಅಂದ್ರೆ 1% ಅಂತ ಹೇಳಿದ್ರೆ ಸಿಟಿಸನ್ ಆಗ ಪಾಯಿಂಟ್ ಅಲ್ಲ ಅದು. ಸೊ ಇಂಡಿಯನ್ ಸಿಟಿಸನ್ಸ್ ಗೆ, ಇಂಡಿಯನ್ ರೆಸಿಡೆಂಟ್ಸ್ ಗೆ 1% ಇದೆ. ಅಲ್ಲಿಯವ್ರು ಮಾತ್ರ 1% ಇದೆ. ಎನಿಬಡಿ ಪರ್ಮನೆಂಟ್ ರೆಸಿಡೆಂಟ್ ಇಲ್ಲ ಆಸ್ಟ್ರೇಲಿಯನ್ ಸಿಟಿಸನ್ಸ್ ಇದ್ರೆ ಅವರಿಗೆ 20% ಇರುತ್ತೆ. ಸೊ ರೆಗಾರ್ಡ್ಲೆಸ್ ಆಫ್ PR or citizen, for us NRIs here they get 20%. ಇಂಡಿಯಾದವ್ರು ಮಾತ್ರ 1%. ಹೌದು. ಓಕೆ. ಸೊ ಅದು ತುಂಬಾ ಕ್ಯಾಶ್ ಫ್ಲೋ ಇಶ್ಯೂ ಆಗ್ಬಿಡುತ್ತೆ. ಪಾಪ ಇಲ್ಲಿ ಡೆಪಾಸಿಟ್ ಕೊಟ್ಟಿರ್ತಾರೆ, ಆಮೇಲೆ ಫಂಡ್ಸ್ ಟ್ರಾನ್ಸ್ಫರ್ ಮಾಡುವಾಗ ಅಷ್ಟು ಅಮೌಂಟ್ ಇದ್ ಮಾಡ್ತಾರೆ. ಬಟ್ ಅದಕ್ಕೂ ನಾವು ಒಂದು ಒಳ್ಳೆ ಸೊಲ್ಯೂಷನ್ ಹುಡುಕ್ಬಿಟ್ಟಿದೀವಿ. ಅದಕ್ಕೆ ಲೋವರ್ ವಿತ್ ಹೋಲ್ಡಿಂಗ್ ಆಫ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಇದೆ. ಅದನ್ನ ಟ್ಯಾಕ್ಸ್ ಆಫೀಸ್ ಅವ್ರ ಹತ್ರ ಹೋಗಿ ಕೇಳಿದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಅಲ್ಲ, ಆಸ್ಟ್ರೇಲಿಯಾದಲ್ಲ, ಇಂಡಿಯಾದಲ್ಲಿ ಇದೆಲ್ಲ ಇಂಡಿಯನ್ ಕಂಪ್ಲೈನ್ಸ್. ಸೊ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ಓಕೆ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ ಟ್ಯಾಕ್ಸ್ 20% ಇಲ್ಲ, ನಿಮ್ ಟ್ಯಾಕ್ಸ್ 8% ಇದೆ ಫಾರ್ ಎಕ್ಸಾಂಪಲ್. ಆಯ್ತಾ? ಸೊ ನೀವು 8% ಮಾತ್ರ ಮುಟ್ಕೊಂಡ್ರೆ ಸಾಕು, ಅದೇ ಟ್ಯಾಕ್ಸ್ ಲಯಬಿಲಿಟಿ ಅಡ್ಜಸ್ಟ್ ಆಗ್ಬಿಡುತ್ತೆ. 100% ರಿಲೀಸ್ ಮಾಡ್ಬಿಡ್ತಾರೆ. ಆವಾಗ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ ನಿಮ್ದು. ಸೊ ನೀವು ಅರೌಂಡ್ 92% ವರೆಗೆ ತಗೋಬಹುದು. ಅಂದ್ರೆ 80% ಬದಲು 92% ಇಂಡಿಯಾದಲ್ಲಿರೋ ಟ್ಯಾಕ್ಸ್ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಯ ಒಂದು ತೆರಿಗೆ ಆಫೀಸ್ಗೆ ಹೋಗ್ಬಿಟ್ಟು ಈ ಒಂದು ಟ್ಯಾಕ್ಸ್ ವಿತ್ ಹೋಲ್ಡ್ ಅನ್ನೋ ಒಂದು ಫಾರ್ಮ್ ಏನೋ ಇರುತ್ತೆ, ಲೋವರ್ ವಿತ್ ಹೋಲ್ಡಿಂಗ್ ಆಫ್ ಟ್ಯಾಕ್ಸಸ್ ಅಂತ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ನ ಫಿಲ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಇನ್ನ ಕಡಿಮೆ, ಈ ಒಂದು TDS ಅನ್ನೋದು ಒಂದು ಕಡಿಮೆ ಬರುತ್ತೆ. ಇನ್ಸ್ಟೆಡ್ ಆಫ್ 20% ದೇ ಗೆಟ್ ಅರೌಂಡ್ ಲೈಕ್ 92% ಅವ್ರಿಗೆ ಒಂದು 80% ಬದಲು 92% ತನಕ ಕ್ಲೈಮ್ ಮಾಡ್ತಾರೆ. ಅಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಇದೆ. ನಮ್ಮ ಕ್ಲೈಂಟ್ ಲಾಸ್ಟ್ ಮಂತ್ ಒಂದು ಪ್ರಾಪರ್ಟಿ ಸೇಲ್ ಮಾಡಿದ್ರು. ಅವ್ರದ್ದು ಆಕ್ಚುಲಿ ಕ್ಯಾಪಿಟಲ್ ಗೇನ್ಸೇ ಇರ್ಲಿಲ್ಲ.
ಆಕ್ಚುಲಿ ಪ್ರಾಪರ್ಟಿ ಅಪಾರ್ಟ್ಮೆಂಟ್ ಸೇಲ್ ಮಾಡಿದ್ರು ಅದು ಲಾಸ್ ಇತ್ತು, ಆದ್ರೂ 20% ಡಿಡಕ್ಷನ್ ಮಾಡಿಯೇ ಕೊಟ್ಬಿಟ್ರು. ಈವನ್ ಲಾಸ್ ಇದ್ರೂ 20% ಅಪ್ಲಿಕೇಬಲ್ ಆಗಿ ಆಗುತ್ತೆ, ರಿಗಾರ್ಡ್ಲೆಸ್ ಆಫ್ ಕ್ಯಾಪಿಟಲ್ ಗೇನ್ಸ್ ಆರ್ ಕ್ಯಾಪಿಟಲ್ ಲಾಸ್. ಯು ವಿಲ್ ಹ್ಯಾವ್ ಟು ಪೇ 20% ವಿತೌಟಿಂಗ್ ಟ್ಯಾಕ್ಸ್. ಅವ್ರು ಅದು ಫಾರ್ಮ್ ನ ಫಿಲ್ ಮಾಡಿರ್ಲಿಲ್ವಾ? ನೀವ್ ಹೇಳಿದ್ರ ಆ ಫಾರ್ಮ್ ಫಿಲ್ ಮಾಡಿದ್ರೆ ಕಡಿಮೆ ಬರ್ತಾ ಸೇವ್ ಮಾಡ್ಬೋದು ಅಂತ ಹೇಳಿ. ನಾನ್ ನಿಮ್ಗೆ ಅವಾಗ ಹೇಳಿದ್ನಲ್ಲ, ಎಲ್ಲ ಸೇಲ್ ಎಲ್ಲ ಆದ್ಮೇಲೆ ಬಂದ್ಬಿಡ್ತಾರೆ. ಓ, ಸೇಲ್ ಆದ್ಮೇಲೆ ಬಂದಿದ್ದಿಂದ ಪ್ರಾಬ್ಲಮ್, ಯಾಕಂದ್ರೆ ಫಾರ್ಮ್ ನ ಫಿಲ್ ಮಾಡಿರ್ಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಈ ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಅಂತ ಯೋಚನೆ ಮಾಡ್ತಿರುವಾಗ್ಲೇನೆ ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆ ಎಲ್ಲ ಹೆಲ್ಪ್ ಮಾಡ್ಬೋದು. ಬಿಫೋರ್ ಸೇಲ್ ಹೆಂಗೆ ನೀವು ರೆಡಿ ಆಗ್ಬೇಕು ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ, ಸೊ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ, ಸೊ ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಆವಾಗ ಏನು ಪ್ರಾಬ್ಲಮ್ ಇಲ್ಲದೆ ಮಚ್ ಈಸಿಯರ್ ವೇಯಲ್ಲಿ ಸೇಲ್ ಮಾಡ್ಬೋದು. ಸೊ ದಟ್ಸ್ ಆಲ್ಸೋ. ಇನ್ನು ನನ್ನೊಂದು ಕ್ವಶನ್ ಟ್ರಿಗರ್ ಆಯ್ತು. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಅಲ್ಲೆಲ್ಲ ಸೇಲ್ ಮಾಡ್ಬೇಕಂದ್ರೆ ಈಗ ನಿಮ್ ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಇರುತ್ತೆ ಅನ್ಕೊಳ್ಳಿ. ಈಗ ಕೆಲವ್ರು ಏನಂತಾರೆ, ನೀವ್ ಅಲ್ಲಿ ಇರೋದಿಲ್ಲ ಪವರ್ ಆಫ್ ಅಟಾರ್ನಿ ಎಲ್ಲ ಮಾಡ್ತಾರೆ ನೋಡಿ, ಎಲ್ಲ ನಿಮ್ ಪ್ರಾಪರ್ಟಿನ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಸೊ ಅವರು ಅಲ್ಲಿ ಸೇಲ್ ಮಾಡಿದ್ರೆ ಅವರ ಒಂದು ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಯಾರು ಕೊಟ್ಟಿರ್ತಾರೆ ಅವ್ರ ಹೆಸರಲ್ಲಿ ಸೇಲ್ ಮಾಡಿದ್ರೆ ಅದು ಯಾವ ತರ ವರ್ಕೌಟ್ ಆಗುತ್ತೆ? ಪವರ್ ಆಫ್ ಅಟಾರ್ನಿ ಆಕ್ಚುಲಿ ಹೆಂಗಿದೆ ಅಂದ್ರೆ, ಪ್ರಾಪರ್ಟಿ ನಿಮ್ದೇ ಇರುತ್ತೆ, ನೀವು ಸೇಲ್ ಮಾಡೋ ರೈಟ್ಸ್ ಮಾತ್ರ ಕೊಟ್ಟಿರ್ತೀರಾ. ಸೊ 20% ಅಪ್ಲಿಕೇಬಲ್ ಆಗುತ್ತೆ ಪವರ್ ಆಫ್ ಅಟಾರ್ನಿಯಲ್ಲಿ. ಪ್ರಾಪರ್ಟಿ ಯಾರು ಓನರ್ ಇದ್ದಾರೆ ಅವರು ಫಾರಿನ್ ಸಿಟಿಸನ್ ಇಲ್ಲ ಫಾರಿನ್ ಪರ್ಮನೆಂಟ್ ರೆಸಿಡೆನ್ಸ್ ಇದ್ರೆ 20% ಅಪ್ಲಿಕೇಬಲ್ ಆಗುತ್ತೆ. ಅದೊಂದು ಗಮನ ಇಟ್ಕೋಬೇಕು. ಕೆಲವರು ನಾನು ಪವರ್ ಆಫ್ ಅಟಾರ್ನಿ ಕೊಟ್ಬಿಟ್ಟಿದೀನಿ ಅಂತ ಮಾಡ್ಕೊಳ್ತಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಗವರ್ಮೆಂಟ್ ಅಲ್ಲಿ ಇಂಡಿಯಾದ ಗವರ್ಮೆಂಟ್ ಎಲ್ಲ ಕನೆಕ್ಟೆಡ್ ಆಗ್ಬಿಟ್ಟಿದೆ. ಸೊ ನೀವು ಸೆಂಟ್ರಲೈಸ್ ಮಾಡ್ಬಿಟ್ಟಿದ್ದಾರೆ. ನೀವು ಇಲ್ಲಿ ನೀವು ಪರ್ಮನೆಂಟ್ ರೆಸಿಡೆಂಟ್ ಅಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅವರು ವೆರಿಫಿಕೇಶನ್ ಕೇಳ್ತಾರೆ ಅವಾಗ. ಸೊ ಅಲ್ಲಿ ಪಾಸ್ ಆಗೋದು ಎಲ್ಲ ರೆಡಿಯಾಗಿ ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಹೋಗಿರ್ತಾರೆ. ಸಬ್ ರಿಜಿಸ್ಟರ್ ಆಫೀಸ್ ಹೋದ ತಕ್ಷಣ ಡಾಕ್ಯುಮೆಂಟೇಶನ್ ನೋಡ್ತಾರೆ, ಹೇಳ್ತಾರೆ ಇಲ್ಲ ನೀವು ಫಾರಿನರ್ ಪಾಸ್ಪೋರ್ಟ್ ಇದೆ, ಹೌದು ಗೊತ್ತಾಗ್ಬಿಡುತ್ತೆ ಅವರಿಗೆ. ಸೊ ಎಲ್ಲ ಪ್ರಾಪರ್ಟಿ ಸೇಲ್ ಎಲ್ಲ ಕ್ಯಾನ್ಸಲ್. ಏನು ಲೂಪ್ ಹೋಲ್ಸ್ ಇಲ್ಲ ಅಂತ ಹೇಳ್ಬೋದು. ಈಗ ತುಂಬಾ ಆತರ ಆಗ್ಬಿಟ್ಟಿದೆ. ಸೊ ವೆರಿ ವೆಲ್ ಆರ್ಗನೈಸ್ಡ್ ಸ್ಟ್ರಿಕ್ಟ್ ಕಂಪ್ಲೈನ್ಸಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಆಲ್ ಟೆಕ್ನಾಲಜಿ, ರೈಟ್? ಸೊ ಪ್ರತಿಯೊಂದು ಟ್ರ್ಯಾಕ್ ಮಾಡಬಹುದು. ಈಗ ಮುಂಚೆ ಎಷ್ಟು ಕಷ್ಟ ಆಗಲ್ಲ, ಈಗೆಲ್ಲ ಪ್ರತಿಯೊಂದು ಟ್ರ್ಯಾಕ್ ಮಾಡಬಹುದು. ಪ್ಲಸ್ ಹಾಗೆ ಕಂಪ್ಲೈನ್ಸ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ತುಂಬಾ ಕಷ್ಟ ಅಂತ. ಹೌದು, ಅದಕ್ಕೆ ಪ್ರಾಪರ್ಟಿ ಸೇಲ್ ಮಾಡಕ್ಕಂತ ಯೋಚನೆ ಮಾಡಿದವಾಗ್ಲೇ ಬಂದ್ರೆ ವಿ ವಿಲ್ ಡೂ ದಟ್ ಹ್ಯಾಂಡ್ ಹೋಲ್ಡಿಂಗ್ ಸೊ ದಟ್ you can sell much ಅದು ಈಸಿಯಾಗೂ ಆಗತ್ತೆ. ಪ್ಲಸ್ ನಿಮ್ಗೆ ಎಷ್ಟೊಂದು ಸೇವ್ ಕೂಡ ಮಾಡಬಹುದು, ಯಾವ್ದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೀವೆಲ್ಲಾ ತರ ಒಂದು ಅಡ್ವೈಸ್ ನ, ಎಲ್ಲ ಒಂದು ಪ್ರೋಸೆಸ್ ನ, ಪ್ರತಿಯೊಂದನ್ನ ಪಾಲಿಸಿನ ನೀವು ಫಾಲೋ ಮಾಡ್ತೀರಾ ಕರೆಕ್ಟ್ ಆಗಿ. Selling property in India, there are so many moving parts, but we try to give a little bit of peace of mind. ಹೌದು. ಸೊ ನಿಮಗೆ ಕೊಟ್ಬಿಟ್ರೆ ಎಲ್ಲ ನೀವೇ ಬಂದು ನೋಡ್ಕೊಳ್ತೀರಾ, ಅವ್ರು ಪೀಸ್ಫುಲ್ ಆಗಿರ್ಬೋದು. ಸ್ವಲ್ಪ ಟ್ರೈ ಮಾಡ್ತೀವಿ, ಬಟ್ ಪ್ರಾಪರ್ಟಿ ಸೇಲ್ ಇಸ್ ಆಲ್ವೇಸ್ ಕಾಂಪ್ಲೆಕ್ಸ್. ಹೌದು, ಅದು ಇಲ್ಲಿ ಇಟ್ಕೊಂಡು ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಹಾಗೆ ಎಷ್ಟು ಟ್ಯಾಕ್ಸ್ ಆಬ್ಲಿಗೇಷನ್ಸ್ ಕೂಡ ಇದೆ. ಸೊ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಬಗ್ಗೆ ನೀವು ಹೇಳೋದಾದ್ರೆ, ಈ NRI ಇಫ್ ದೇ ವಾಂಟ್ ಟು ಸೆಲ್ ದೇರ್ ಪ್ರಾಪರ್ಟೀಸ್ ಇನ್ ಇಂಡಿಯಾ, ಸೊ ಅವ್ರಿಗೆ ಏನೇನು ಒಂದು ಟ್ಯಾಕ್ಸ್ ಆಬ್ಲಿಗೇಷನ್ಸ್ ಇರುತ್ತೆ, ಅದ್ರ ಪ್ರೋಸೆಸ್ ಬಗ್ಗೆ ಎಲ್ಲ ಹೇಳಿ. ನಾವು ಆಸ್ಟ್ರೇಲಿಯನ್ ಸಿಟಿಸನ್ಸ್ ಇರಲಿ, ಪರ್ಮನೆಂಟ್ ರೆಸಿಡೆಂಟ್ ಇರಲಿ, ಗ್ಲೋಬಲಿ ಎಲ್ಲೇ ಇನ್ಕಮ್ ಇರಲಿ, ನಮಗೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಇಟ್ ಇನ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯನ್ ITR ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ITR ಅಲ್ಲಿ ತುಂಬಾ ಜನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದರಲ್ಲಿ ಒಂದು ಕ್ಲಿಯರ್ ಕ್ಲಾಸ್ 20 ಅಂತ ಒಂದಿದೆ. ಅದರಲ್ಲಿ ನಿಮ್ಮ ಹತ್ರ ಇಂಡಿಯಾದಲ್ಲಿ ಇಲ್ಲ ಎನಿವೇರ್ ಔಟ್ಸೈಡ್ ಆಸ್ಟ್ರೇಲಿಯಾ $50,000 ಗಿಂತ ಜಾಸ್ತಿ ಅಸೆಟ್ ಇದ್ರೆ ನೀವು ಆ ಬಾಕ್ಸ್ ಟಿಕ್ ಹಾಕ್ಬೇಕು ಇದೆ ಅಂತ. ಸೊ ಆವಾಗ ATOಗೆ ಏನಾಗುತ್ತೆ ಗೊತ್ತಾಗುತ್ತೆ, ನಿಮ್ದು ಪ್ರಾಪರ್ಟಿ ಇದೆ ಔಟ್ಸೈಡ್ ಆಸ್ಟ್ರೇಲಿಯಾ ಅಲ್ವಾ. ಸೊ ಕೆಲಸ ಏನಾಗುತ್ತೆ, ಅದು
ಕ್ಲರಿಕಲ್ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಸೊ ಇಟ್ ಈಸ್ ಜಸ್ಟ್ ಗೊತ್ತಾಗಿರಲ್ಲ. ಸೊ ನೆಕ್ಸ್ಟ್ ಇಯರ್ ಪ್ರಾಪರ್ಟಿ ಸೇಲ್ ಮಾಡಿದ ತಕ್ಷಣ ಹಿಂದಿನ ವರ್ಷ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಪ್ರಾಪರ್ಟಿನೇ ಇಲ್ಲ ಅಂತ ಪ್ರಾಪರ್ಟಿ ಸೇಲ್ ಮಾಡಿದೀರಾ. ಸೊ ಇಟ್ ವಿಲ್ ಜಸ್ಟ್ ಲೀಡ್ ಟು ಅನದರ್ ಸೀರೀಸ್ ಆಫ್ ಕ್ವೆಶ್ಚನ್ಸ್. ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ ಏನು ಅಂತ. ಸೊ ಇನ್ನ ಟೈಮ್ ಹಿಡಿಯುತ್ತೆ ಏನಾದ್ರು. ಸೊ ಬೆಟರ್ ಆ ಒಂದು ಕ್ಲಾಸ್ ಇರೋದನ್ನ ನೀವು ನಿಮ್ಗಿದ್ರೆ ಪ್ರಾಪರ್ಟೀಸ್ ಓವರ್ 50,000 ಪ್ರಾಪರ್ಟಿ ಇದ್ರೆ ಯು ಶುಡ್ ಡಿಸ್ಕ್ಲೋಸ್ ಆ ಕ್ಲಾಸ್ ನ ನೀವು ಡಿಸ್ಕ್ಲೋಸ್ ಟಿಕ್ ಮಾಡಬೇಕು. ಸೊ ಅದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಇಂಡಿಯಾದಲ್ಲಿ ಪ್ರಾಪರ್ಟಿ ಸೇಲ್ ಮಾಡಿದ ತಕ್ಷಣ ಅದನ್ನ ಆಸ್ಟ್ರೇಲಿಯಾದಲ್ಲಿ ತೋರಿಸಲೇಬೇಕು. ಎನಿ ರೆಂಟಲ್ ಇನ್ಕಮ್, ಎನಿ ಬ್ಯಾಂಕ್ ಇಂಟ್ರೆಸ್ಟ್ ಇನ್ ಇಂಡಿಯಾ, everything needs to be disclosed in the Australian tax return. So Indiaದಲ್ಲಿ, but it is a very easy simple concept. It is as per the Australian tax laws, you have to disclose everything in Australian tax return. But ಅದರಲ್ಲಿ ಎಷ್ಟು ಮಿತ್ಸ್ ಇದೆ ಅಂದ್ರೆ, ಸೊ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಆಮೇಲೆ ಮತ್ತೆ ಪುನಃ ಇಲ್ಲಿ ಏನಕ್ಕೆ ತೋರಿಸ್ಬೇಕು ಅಂತ ಇರುತ್ತೆ. But it is just they don't know, maybe not aware of it. But it is not that bad at all. So India and Australia has a double taxation treaty benefits ಅಂತ ಇದೆ, ಡ್ಯೂಯಲ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ. ಇಂಡಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ತೀರಾ ನೀವು ಅದನ್ನ ಇಲ್ಲಿ ಕ್ಲೇಮ್ ಮಾಡಬಹುದು. ಸೊ 60-70% ಆಫ್ ನಮ್ಮ ಕ್ಲೈಂಟ್ಸ್ ಪ್ರಾಪರ್ ಆಗಿ ಡಿಸ್ಕ್ಲೋಸ್ ಮಾಡ್ತಾರೆ, ಏನು ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಸೊ 40-30-40% ಅಂದ್ರೆ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಏನೋ ಒಂದು ಅಂದ್ರೆ ಅವರು ಪ್ರಾಪರ್ಟೀಸ್ ತಗೊಂಡಿರ್ತಾರೆ ಅನ್ಕೊಳ್ಳಿ, ಅದರ ಒಂದು ಟ್ಯಾಕ್ಸ್ ನ ಇಲ್ಲಿ ಕ್ಲೈಮ್ ಮಾಡಬಹುದು ಅಂತನಾ? ಇನ್ಕಮ್ ಟ್ಯಾಕ್ಸ್ ನ ಈಗ ನಿಮ್ಗೆ ಅಲ್ಲಿ ರೆಂಟಲ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ನೀವು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾಡ್ಜ್ ಮಾಡಲೇಬೇಕು. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫೈಲ್ ಮಾಡಿದ ತಕ್ಷಣ ನೀವು ಏನ್ ಟ್ಯಾಕ್ಸ್ ಕಟ್ತಿರಲ್ಲ ಇಂಡಿಯಾದಲ್ಲಿ, ಅದನ್ನ ಇಲ್ಲಿ ಕ್ಲೈಮ್ ಮಾಡಬಹುದು ನೀವು. ಮಾಡಬಹುದು. ಯಾಕಂದ್ರೆ ಸೇಮ್ ಇನ್ಕಮ್ ಗೆ ಎರಡು ಕಂಟ್ರಿಯಲ್ಲಿ ಟ್ಯಾಕ್ಸ್ ಕೊಡ್ಬೇಕಂತ ಇಲ್ಲ. ಸೊ ತುಂಬಾ ಜನ ಏನಂತಾರೆ, ಅಲ್ಲಿಂದ ಇಲ್ಲಿ ಡಿಸ್ಕ್ಲೋಸ್ ಮಾಡಿದ ತಕ್ಷಣ ನಾನು ಇಷ್ಟು ಟ್ಯಾಕ್ಸ್ ಬಂದ್ಬಿಡುತ್ತೆ. ಮಿತ್ ಅದು. 60-70% ಆಫ್ ದ ಕ್ಲೈಂಟ್ಸ್ ದೇ ಡೋಂಟ್ ಎಂಡ್ ಅಪ್ ಪೇಯಿಂಗ್ ಟ್ಯಾಕ್ಸಸ್ ಇಲ್ಲಿ, ಬಟ್ ಪ್ರಾಪರ್ ಡಿಸ್ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಫ್ರಮ್ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ. ಇನ್ನೊಂದು ಕ್ವಶನ್, ಸಾರಿ ನಂಗೆ ಸಡನ್ ಆಗಿ ಬಂತು ಆಕ್ಚುಲಿ. ಈಗ ಪಿತ್ರಾರ್ಜಿತ ಆಸ್ತಿ ಇದ್ರೆ, ಈಗ ನಿಮ್ಮ ಫ್ಯಾಮಿಲಿ ಅವರು ಒಂದು ಆಸ್ತಿನ ಮಾರ್ಬಿಟ್ಟು ಅವರು ನಿಮ್ಗೆ ದುಡ್ಡು ಕಳಿಸ್ಬೇಕಂದ್ರೆ ಅದ್ ಯಾವ ತರ ವರ್ಕೌಟ್ ಆಗುತ್ತೆ? ಅದು ಇಲ್ಲಿ ಟ್ಯಾಕ್ಸ್ ಆಗುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಅದಕ್ಕೆ ಬಟ್ ವೆರಿ ಲಿಬರಲ್ ಸ್ಕೀಮ್ ಇದೆ ಅದಕ್ಕೆ, ಇನ್ಹೆರಿಟೆಡ್ ಪ್ರಾಪರ್ಟೀಸ್ಗೆ. ಅದಕ್ಕೆ ಬೇರೆ ಒಂದು ಹೊಸ ಸ್ಕೀಮೇ ಇದೆ, ಅದ್ರಲ್ಲಿ ಹೆಚ್ಚೇನು ಟ್ಯಾಕ್ಸ್ ಬರೋದಿಲ್ಲ. ಬಟ್ ಮೇನ್ ಪ್ರಾಬ್ಲಮ್ ಬರೋದು ಕ್ಲೈಂಟ್ಸ್ಗೆ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಸೇಲ್ ಆದ್ರೆ ಇಂಡಿಯಾದಲ್ಲಿ ಏನು ಟ್ಯಾಕ್ಸ್ ಇಲ್ಲ. ಅದಕ್ಕೆ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಟ್ಯಾಕ್ಸ್ ಇರಲ್ಲ, ಬಟ್ ಇಲ್ಲಿ ಅದನ್ನ ಫುಲ್ಲಿ ಟ್ಯಾಕ್ಸ್ ಆಗ್ಬಿಡುತ್ತೆ. ಅಗ್ರಿಕಲ್ಚರಲ್ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಇಂಡಿಯಾದಲ್ಲಿ ಏನು ಟ್ಯಾಕ್ಸ್ ಕಟ್ಟೋದಿಲ್ಲ, ನಾವು ಇಲ್ಲಿ ಕಟ್ಬೇಕಾಗತ್ತೆ. ಅದೊಂದು ಅದನ್ನ ತಿಳ್ಕೋಬೇಕು. ಬಟ್ ಇಟ್ ಈಸ್ ದೇರ್ ಆರ್ ಸೋ ಮೆನಿ ವೇಸ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್ ಇದ್ರಲ್ಲಿ ಇದೆ. ಬಟ್ ಡೂ ದ ರೈಟ್ ಥಿಂಗ್, ಡೂ ಇಟ್ ಪ್ರಾಪರ್ಲಿ. ಈಗ ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ, ಅದನ್ನ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಎಲ್ಲ G20 ಕಂಟ್ರೀಸ್ ಮೆಂಬರ್ಸ್. ಸೊ ಮೋದಿ ಬಂದ ತಕ್ಷಣ ಎಲ್ಲರೂ ಜೋರಾಗಿ ಕ್ಲಾಪ್ ಹೊಡೆದ್ರು. ಬಟ್ ಮರ್ತೋಗ್ಬಿಟ್ಟಿದೆ, ಮೋದಿ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ಆಸ್ಟ್ರೇಲಿಯಾ ಟು automatically exchange the tax information of Indian heritage people from India and Australia. Automatically. ನೀವು ಅಲ್ಲಿ ಏನೇ ಮಾಡಿದ್ರು ಆಸ್ಟ್ರೇಲಿಯನ್ ಗವರ್ಮೆಂಟ್ ಗೆ ಡೈಲಿ ಬೇಸಿಸ್ ಅಲ್ಲಿ ಕಳ್ಸಿಕೊಡ್ತಾರೆ ಇನ್ಫಾರ್ಮೇಶನ್. ಹೌದು, ನೀವು ಅಲ್ಲಿ ರೆಂಟ್ ಇಸ್ಕೊಂಡ್ರು, ನಿಮ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗ್ಲಿ, ಇಲ್ಲ ಪ್ರಾಪರ್ಟಿ ಸೇಲ್ ಮಾಡಿದ್ದಾಗ್ಲಿ, ಎಲ್ಲ ಇನ್ಫಾರ್ಮೇಶನ್ ಆಸ್ಟ್ರೇಲಿಯಾದಲ್ಲಿ ಇರುತ್ತೆ. ಸೊ ಅದನ್ನ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಎಲ್ಲರೂ ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ ಈಗ, ಡೇಟಾ ಮ್ಯಾಚಿಂಗ್ ಅಂತಾರೆ ಅದನ್ನ. ಸೊ ನೀವು ಡಿಸ್ಕ್ಲೋಸ್ ಮಾಡಿದೀರಾ ಆ ಇನ್ಫಾರ್ಮೇಶನ್ ಅಂತ ಚೆಕ್ ಮಾಡ್ತಾನೆ ಇರ್ತಾರೆ ATO. ಎಲ್ಲಿ ಕ್ರಾಸ್ ಮಾಡ್ತಾ ಇರ್ತಾರೆ. ನೀವು ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಒಂದು ರಿಮೈಂಡರ್ ಕಳಿಸ್ತಾರೆ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಸ್ವಲ್ಪ ಮುಂಚೆ
ನಿಮ್ಮ ಅದ್ರಲ್ಲಿ ಒಂದು ಕ್ಲಾಸ್ ಇದೆ 2A, ನೀವು ಅದಕ್ಕೆ ಕ್ಲಿಕ್ ಮಾಡಿ ಟಿಕ್ ಮಾಡಿ ನಿಮ್ದು 50,000 ಮೇಲೆ ಇದ್ರೆ ಆಮೇಲೆ ಮಾಡ್ಲಿಲ್ಲ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ನೀವ್ ಹೇಳ್ದಂಗೆ ಮೋದಿ ಅವರು G20 ಈಗ ಆಲ್ರೆಡಿ ಆಟೋಮೇಟೆಡ್ ಆಗಿ ಅದು ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಅಂದಿರೋದ್ರಿಂದ ಈಗ ಅವ್ರ ಕ್ಲಾಸ್ ಟಿಕ್ ಮಾಡದಿದ್ರು ಇವ್ರಿಗೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳ್ಬೋದಾ? ಹೌದು, ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು, ಏನಾಗಿದೆ ಗೊತ್ತಾ, ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಇಂಡಿಯಾದಲ್ಲಿ ದುಡ್ಡಿಟ್ರೆ ಇಲ್ಲಿ ಗೊತ್ತಾಗಲ್ಲ ಅಂತ ಒಂಥರ ಅನ್ಕೊಂತ ಇದ್ರು. ಇವಾಗ ಏನಾಗಿದೆ, ನೀವು ಹೇಳಿದ್ರೆ ಸ್ಟಿಲ್ ಇಟ್ ವಿಲ್ ಬಿ recorded and they have all the information. ಹೌದು, So, which is good. More advanced. Yeah, more advanced. ಈ ಸಾಫ್ಟ್ವೇರ್ ಎಲ್ಲ ಇರೋದ್ರಿಂದ, then this automatic exchange of information system ಇರೋದ್ರಿಂದ, the ATO will know everything. So ಯಾರು ತಿಳ್ಕೊಬೇಡಿ, ಗೊತ್ತಿಲ್ಲ ನಾನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತ. ಎವ್ರಿಥಿಂಗ್ ದೇ ಹ್ಯಾವ್ ಇನ್ಫಾರ್ಮೇಶನ್. ಸೊ ದಟ್ ದ ರೀಸೆಂಟ್ G20 ಮೀಟಿಂಗ್ ಆದಾಗ ಇದು ಒಂದು ಒಪ್ಪಂದ ಆಗಿತ್ತು. ಹೌದು ಹೌದು. ವೆರಿ ಗುಡ್ ಇನ್ಫಾರ್ಮೇಶನ್ ಕೊಟ್ರೆ. ಹಾಗೆ ಸೊ ಇನ್ನೂ ಇದೆ ಈ ಪರ್ಮನೆಂಟ್ ರೆಸಿಡೆಂಟ್, PR ಮತ್ತೆ ಆಸ್ಟ್ರೇಲಿಯನ್ ಸಿಟಿಸನ್ ಆಫ್ ಈ NRIs ಗೆ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಆಬ್ಲಿಗೇಷನ್ಸ್ ಇರುತ್ತೆ. ಅಂದ್ರೆ ತಮ್ಮ ಪ್ರಾಪರ್ಟಿ ಇಂಡಿಯಾದಲ್ಲಿ ಸೇಲ್ ಮಾಡ್ಬೇಕಾದ್ರೆ ಮುಖ್ಯವಾಗಿ. ಸೊ ಈ ತರ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಈವನ್ ಲೈಕ್ ಡ್ಯೂಯಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಬಗ್ಗೆ ಹೇಳಿದ್ರಿ ಅನ್ಸುತ್ತಲ್ಲ, ಅದ್ರ ಬಗ್ಗೆ ಇನ್ನ ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿದೆಯಾ? ಹೌದು, ನಾನು ಹೇಳಿದ್ನಲ್ಲ ನಿಮ್ಗೆ, ಅಲ್ಲಿ ನೀವು ಇಂಡಿಯಾದಲ್ಲಿ ಏನ್ ಟ್ಯಾಕ್ಸ್ ಕಟ್ತೀರಾ ಅದನ್ನ ಇಲ್ಲಿ ನೀವು ಕ್ಲೈಮ್ ಮಾಡಬಹುದು. ಅದಕ್ಕೆ ನೀವು ನಾನು ಡಿಸ್ಕ್ಲೋಸ್ ಮಾಡ್ಬೇಕಲ್ಲ ಅಂತ ನೀವು ಹೆದರ್ಬೇಕಾಗಿ ಏನಿಲ್ಲ. ಅದಕ್ಕೆ ತುಂಬಾ ಆ ಡ್ಯೂಯಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ರೂಲ್ಸ್ ಇದೆಯಲ್ಲ, ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಅಂತೀವಿ ಅದಕ್ಕೆ ನಾವು. ಸೊ ಅಲ್ಲಿ ಏನ್ ಕಟ್ತೀರಾ ಇಲ್ಲಿ ಕ್ಲೈಮ್ ಮಾಡ್ಕೊಂಡ್ಬಿಟ್ಟು ಉಳಿದ ಏನಾದ್ರು ಕಟ್ಟಕ್ ಬಂದ್ರೆ ಕಟ್ಟಿದ್ರಾಯ್ತು. ಇಟ್ ಈಸ್ ನಥಿಂಗ್ ಟು ವರಿ ಅಟ್ ಆಲ್, ಅಂಡ್ ವಿ ಹ್ಯಾವ್ ಟು ಬಿ ವೆರಿ ಕಂಪ್ಲೈಂಟ್ ವಿತ್ ದಿಸ್ ನ್ಯೂ ಇನಿಷಿಯೇಟಿವ್. ಓಕೆ, ತುಂಬಾ ಥ್ಯಾಂಕ್ಸ್. ಬಹಳಷ್ಟು ಮಾಹಿತಿನ ಕೊಟ್ಟರು ಸತ್ಯ ಹೆಗ್ಡೆ ಅವರು. ನಮ್ಮ ಒಂದು ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಮತ್ತೊಂದು ಹಾಡು, ಇದು ಅಷ್ಟೇ ಕಾಂತಾರ ಮೂವಿಯದೇ ಒಂದು ಹಾಡು ಕೇಳಿ ಆನಂದಿಸಿ. ನಮ್ಮ ಸಂದರ್ಶನ ಸತ್ಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ ನ ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ಸತ್ಯ ಹೆಗಡೆ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗಿದೆ. ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಈ ಒಂದು ಇಂಟರ್ನ್ಯಾಷನಲ್ ಟ್ಯಾಕ್ಸ್ ಬಗ್ಗೆ. ಸೊ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಇನ್ನ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಸತ್ಯ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾಗೆ ಹೇಗೆ ಫೈಲ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಅದರ ವಿಷಯ ಗೊತ್ತಿರಲ್ಲ. ಸೊ ಸತ್ಯ ಅವರೇ ಅದ್ರ ಬಗ್ಗೆ ಕೂಡ ಹೇಳಿ. ಆಕ್ಚುಲಿ ನಾವು ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ ಅಂತ ನೋಡಿ ಅದನ್ನ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಇಂಡಿಯಾದಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ತೀವಿ. ಏನಾಗುತ್ತೆ ಅಂದ್ರೆ ಇವಾಗ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಇಂಡಿಯಾದಲ್ಲಿ ನೀವು ಬಾಂಡ್ಸ್ ಹಾಕ್ಬೋದು. ಒಂದು 50 ಲಕ್ಷ ರೂಪಾಯಿ ಬಾಂಡ್ಸ್ ತಗೊಂಡ್ರೆ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಬಟ್ ಆಸ್ಟ್ರೇಲಿಯಾ ಇಂಡಿಯಾ ಟ್ರೀಟಿಯಲ್ಲಿ ಆ ಬಾಂಡ್ಸ್ ರೆಕಗ್ನೈಸ್ ಆಗ್ತಾ ಇಲ್ಲ. ಸೊ ಅಲ್ಲಿ ಬಾಂಡ್ಸ್ ಕೊಟ್ರೆ ಅಲ್ಲಿ ಟ್ಯಾಕ್ಸ್ ಬರೋದಿಲ್ಲ, ಬಟ್ ಇಲ್ಲಿ ಟ್ಯಾಕ್ಸ್ ಬರುತ್ತೆ. ಅದಕ್ಕೋಸ್ಕರ ಅದನ್ನ ಕೇರ್ಫುಲ್ ಆಗಿ ಎಲ್ಲಿ ಟ್ಯಾಕ್ಸ್ ಮಿನಿಮೈಸ್ ಮಾಡಕ್ಕಾಗತ್ತೆ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡಿ ಆ ತರ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ. ನಾನು ಇನ್ನೊಂದು ಕ್ವಶನ್, ಇಂಡಿಯಾದಲ್ಲಿ ಟ್ಯಾಕ್ಸ್ ರಿಟರ್ನ್ ಒಂದಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಆಸ್ಟ್ರೇಲಿಯಾದಲ್ಲೇ ಡಿಫ್ರೆಂಟ್ ಪರ್ಸೆಂಟೇಜ್ ಇರುತ್ತೆ. ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ? ಎಷ್ಟು ಈ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಬರುತ್ತೆ ಟ್ಯಾಕ್ಸ್, ಇಂಡಿಯಾದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಿದೀರಿ ಅದನ್ನ ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇದೆ, ಅದನ್ನ ಮಾಡ್ಬಿಟ್ಟು ಬ್ಯಾಲೆನ್ಸ್ ಮಾತ್ರ ಕಟ್ಟಿದ್ರೆ ಆಯ್ತು. ಅವ್ರ ಅದನ್ನ ಇಂಡಿಯಾದಲ್ಲಿ ಎಷ್ಟು ಕಟ್ಟಿದ್ರಿ, ಆಸ್ಟ್ರೇಲಿಯಾದಲ್ಲಿ ಎಷ್ಟಿದೆ ಅದರದ್ದು ಒಂದು ಫಾರಿನ್ ಟ್ಯಾಕ್ಸ್ ಇದಂತ ಮಾಡಿ ಅದ್ರ ಮೂಲಕ ಕಟ್ಟೋದು. ಓಕೆ, ವೆರಿ ನೈಸ್. ಸೊ ಹಾಗೆ ಇನ್ನೊಂದು 15 CB ಅಂತ ಇದೆ, ಅಂದ್ರೆ ಒಂದು ಇಂಡಿಯಾದ ಬ್ಯಾಂಕ್ ಇಂದ ಆಸ್ಟ್ರೇಲಿಯಾ ಬ್ಯಾಂಕ್ಗೆ ಹೇಗೆ ಈ ಒಂದು 15 CB ಮೂಲಕ ಹೇಗೆ ಒಂದು ಟ್ರಾನ್ಸ್ಫರ್ ಮಾಡೋದು ಅದ್ರ ಬಗ್ಗೆ. ಈಗ ನಿಮ್ದು ಪ್ರಾಪರ್ಟಿ ಎಲ್ಲ ಸೇಲ್ ಆಗ್ಬಿಟ್ಟಿದೆ, ಎಲ್ಲ ಕಂಪ್ಲೈನ್ಸಸ್ ಆಗ್ಬಿಟ್ಟಿದೆ, ನಿಮ್ ಹಣ ಇಂಡಿಯಾದಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ಅದನ್ನ ಆಸ್ಟ್ರೇಲಿಯಾ ಬ್ಯಾಂಕ್ ಅಕೌಂಟ್ ಹೇಗೆ ತರೋದು ಅಂದ್ರೆ 15 CB ಅಂತ ಒಂದು ಸರ್ಟಿಫಿಕೇಟ್ ಇದೆ, 15 CA ಅಂತ ಇದೆ, ಅದನ್ನ ನೀವೇ ಸೈನ್ ಹಾಕಿ ಬ್ಯಾಂಕಿಗೆ ಕೊಡ್ಬೇಕು. 15 CB ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸೈನ್ ಹಾಕಿ ಬ್ಯಾಂಕಿಗೆ ಕೊಡ್ಬೇಕು.
ನಾನೆಲ್ಲ ವೆರಿಫೈ ಮಾಡಿದ್ದೀನಿ, ಈ ಹಣ ನಿಮ್ದು ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟಿದ್ದಾರೆ, ಈ ಹಣ ಇಂಡಿಯಾದಿಂದ ಹೊರಗಡೆ ಹೋಗ್ಬೋದು ಅಂತ ಡಿಕ್ಲರೇಷನ್. ಸೊ ನಾವು ಚೆಕ್ ಮಾಡಿ ಕೊಡ್ಬೇಕು ಅದನ್ನ. ಅದು ಕೊಟ್ರೆ ಆ ಬ್ಯಾಂಕ್ ಅವರು ನಿಮ್ ಹಣ ಆಸ್ಟ್ರೇಲಿಯಾದ ಬ್ಯಾಂಕ್ ಅಕೌಂಟ್ ಗೆ ಕಳಿಸ್ಬಿಡ್ತಾರೆ. ಸೊ 15CA ಸೈನ್ ಮಾಡ್ಬೇಕು, ಅದನ್ನ ನಾವು ಮಾಡ್ಬೇಕಾಗತ್ತೆ, ಯಾರು ಸೆಲ್ ಮಾಡಿದ್ದಾರೆ. 15CB ಅನ್ನೋದು ಚಾರ್ಟೆಡ್ ಅಕೌಂಟ್ ಅವರು ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಸೊ ನೀವು ಡಿಕ್ಲೇರ್ ಮಾಡಿದ್ಮೇಲೆ ಅದು ಒಂದು ಏನೋ ಲೈಕ್ ಅವಾಗ ಇಂಡಿಯಾ ಬ್ಯಾಂಕ್ ಇಂದ ಆಸ್ಟ್ರೇಲಿಯಾ ಬ್ಯಾಂಕ್ ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಒಂದು ಪ್ರೋಸೆಸ್, ಇದೇ ತರಾನೇ ಮಾಡ್ಬೇಕು ಅದು. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ಇನ್ಫಾರ್ಮೇಶನ್. ಬಹಳಷ್ಟು ಮಾಹಿತಿ ಕೊಟ್ರು ಸತ್ಯ ಅವರು. ಸೊ ಬನ್ನಿ ಈಗ ಆಸ್ಟ್ರೇಲಿಯಾದು ಇಂಡಿಯಾದು ಎಲ್ಲ ನಮ್ಮ ಪ್ರಾಪರ್ಟಿ ಸೇಲ್ ಬಗ್ಗೆ, ರಿಪಾಟ್ರಿಯೇಷನ್ ಬಗ್ಗೆ, ಎಲ್ಲ ರೆಮಿಟೆನ್ಸ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ರು. ನಾವು ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ಇದನ್ನು ಒಂದು ವೆರಿ ಇಂಪಾರ್ಟೆಂಟ್. ಇವ್ರು ಒಳ್ಳೆ ಟೈಮ್ ಅಲ್ಲಿ ಕೂಡ ಬಂದಿದ್ದಾರೆ. ಈಗ ಒಂದು ಟ್ಯಾಕ್ಸ್ ರಿಟರ್ನ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಆಸ್ಟ್ರೇಲಿಯನ್ ಟ್ಯಾಕ್ಸ್ ರಿಟರ್ನ್ ಬಹಳಷ್ಟು ಜನಗಳು ಸುಮ್ಮನೆ ಮಾಡ್ತಾರೆ, ಎವ್ರಿ ವರ್ಷ ನಾವು ಅಪ್ಲೈ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಈ ಅಕೌಂಟೆಂಟ್ ಹತ್ರ ಹೋಗ್ಬಿಟ್ಟು ಅದ್ರ ಬಗ್ಗೆ ನೋಡಿ, ಈ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಏನು, ಹೇಗೆ, ಅದ್ರ ಬಗ್ಗೆ ಏನೇನು ಮಾಡಕ್ಕಿಂತ ಮುಂಚೆ ಯಾವ ಒಂದು ವಿಷಯಗಳನ್ನ ಅವರು ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಕೂಡ ಇಲ್ಲಿ ಆಸ್ಟ್ರೇಲಿಯನ್ ITR ನೀವು ಫೈಲ್ ಮಾಡಿದಾಗ 2-3 ವಿಚಾರ ಕ್ಲಿಯರ್ ಆಗಿ ನೀವು ಈ ಸರಿ ನೋಡ್ಕೊಳ್ಳಿ. ಯಾಕಂದ್ರೆ ಅಕೌಂಟೆಂಟ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಬಟ್ ನೀವು ಸಹ ಅವ್ರಿಗೆ ಹೇಳಿದ್ರೆ ತಾನೇ ಮಾಡ್ತಾರೆ. ಹೌದು, ನೀವು ಹೇಳಿಲ್ಲ ಅಂದ್ರೆ ಅವ್ರಿಗೂ ಗೊತ್ತಿರೋದಿಲ್ಲ. ಒಂದು, ಇಂಡಿಯಾದಲ್ಲಿ ಏನೇ ಇನ್ಕಮ್ ಇದ್ರು ಆಸ್ಟ್ರೇಲಿಯನ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿ. ಇನ್ನೊಂದು ಕ್ಲಾಸ್ 20 ಅದನ್ನ ಟಿಕ್ ಮಾಡಿ $50,000 ಅಬೌವ್ ಅಸೆಟ್ಸ್ ಇದೆ ಅಂತ ಹೇಳ್ಬಿಟ್ಟು ಡಿಸ್ಕ್ಲೋಸ್ ಮಾಡಬೇಡಿ. ಮೂರನೇದು, ಏನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಂಡಿಯಾದಲ್ಲಿ ಕಟ್ತಿರಲ್ಲ ಅದನ್ನ ಇಲ್ಲಿ ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಕ್ಲೈಮ್ ಮಾಡಿ. ಹೌದು, ಹಾಗೆ ಪ್ಲಸ್ ಅದ್ರ ಜೊತೆ ಆಸ್ಟ್ರೇಲಿಯಾ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ನಾವು ಈಗ ಎಲ್ಲ ಫುಲ್ ಟೈಮ್ ವರ್ಕ್ ಮಾಡೋರು ಇರ್ತೀವಿ, ನಾವ್ ಎಷ್ಟೊಂದು ಟ್ಯಾಕ್ಸ್ ನಾವು ಕಟ್ಟಿರ್ತೀವಿ. ಸೊ ಅದನ್ನು ಎವ್ರಿಥಿಂಗ್ ವಿ ಹ್ಯಾವ್ ಟು ಡಿಸ್ಕ್ಲೋಸ್, ಅದನ್ನು ಒಂದು ವೆರಿ ಇಂಪಾರ್ಟೆಂಟ್ ಅಲ್ಲ. ಹೌದು, ಅದನ್ನ ITR ನೀವು ನಾರ್ಮಲ್ ಆಗಿ ಲಾಂಚ್ ಮಾಡ್ತೀರಾ, ಅದರೊಟ್ಟಿಗೆ ಅಡಿಷನಲ್ 3 ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಲಾಂಚ್ ಮಾಡಿದ್ರೆ ಅವಾಗ ಪ್ರೋಸೆಸ್ಗೆಲ್ಲ ಒಂದು ಈಸಿ ಆಗುತ್ತೆ. ಸೊ ಈಗ 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 ಕೆಲವರಿಗೆ ಅವರವರೇನು ಹೋಗ್ಬಿಟ್ಟು ಟ್ಯಾಕ್ಸ್ ವೆಬ್ಸೈಟ್ ಹೋಗಿ ಅವರನ್ನು ಕೂಡ ATO ಅಲ್ಲೂ ಕೂಡ ಡೈರೆಕ್ಟ್ ಆಗೂ ಕೂಡ ಅಪ್ಲೈ ಮಾಡಬಹುದು. ಕೆಲವರು ಅವ್ರಿಗೆ ನಾಲೆಜ್ ಇರುತ್ತೆ, ಇಲ್ಲ ಅಂದ್ರೆ ಕೆಲವರು ಅಕೌಂಟೆಂಟ್ ಮೂಲಕ, ಯಾಕಂದ್ರೆ ಕೆಲವರಿಗೆ ತುಂಬಾ ಪ್ರಾಪರ್ಟೀಸ್ ಇರುತ್ತೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಗಳಿಗೆಲ್ಲ ಅಕೌಂಟೆಂಟ್ ಮೂಲಕ ಎಲ್ಲ ಹೋದ್ರೆ ನಿಮ್ಗೆ ಯಾವಾಗ್ಲೂ ಇಂಡಿಯನ್ ಇನ್ಕಮ್ ಇದ್ರೆ ಮತ್ತೆ ಫಾರಿನ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡೋದಿದ್ರೆ $1,000 ವರೆಗೆ ಟ್ಯಾಕ್ಸ್ ಕ್ಲೈಮ್ ಮಾಡೋದಿದ್ರೆ ಅಷ್ಟು ಕಾಂಪ್ಲೆಕ್ಸಿಟಿ ಇರೋದಿಲ್ಲ. ಬಟ್ $1,000 ಗಿಂತ ಜಾಸ್ತಿ ಕ್ಲೈಮ್ ಮಾಡೋದಿದ್ರೆ ಅದಕ್ಕೆ ಅಕೌಂಟೆಂಟ್ ಹೆಲ್ಪ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಇಯರ್ 31st ಮಾರ್ಚ್ಗೆ ಮುಗಿತದೆ, ಇಲ್ಲಿ 30th ಜೂನ್ ಇದೆ. ಸೊ ಅದೊಂದ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಸೊ ನಿಮ್ಗೆ ಇನ್ಕಮ್ $1,000 ಗಿಂತ ಜಾಸ್ತಿ ಟ್ಯಾಕ್ಸ್ ಲಯಬಿಲಿಟಿ ಇರೋದಿದ್ರೆ ಅಕೌಂಟೆಂಟ್ ಹೆಲ್ಪ್ ತಗೊಳ್ಳೋದು ತುಂಬಾ ಒಳ್ಳೇದು. ಸೊ ಈಗ ಟ್ಯಾಕ್ಸ್ ರಿಟರ್ನ್ ಕ್ಲೈಮ್ ಮಾಡ್ಬೇಕಂದ್ರೆ ಈಗ ಜೂನ್ ಅಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ. ಈಗ ನೀವ್ ಹೇಳ್ದಂಗೆ ಇಂಡಿಯಾದಲ್ಲೆಲ್ಲ ಪ್ರಾಪರ್ಟೀಸ್ ಇರೋರು, ಅಲ್ಲಿ ಎಲ್ಲ ಟ್ಯಾಕ್ಸ್ ಕಟ್ತಿರೋರು, ನೀವು ಫಸ್ಟ್ ಅಂದ್ರೆ ಈ ಪ್ರಾಪರ್ಟಿ ಸೇಲ್ ಮಾಡ್ಬೇಕಾದ್ರೆ ನವೆಂಬರ್, ಡಿಸೆಂಬರ್, ಜನವರಿ ಟೈಮ್ ಇಸ್ ವೆರಿ ಗುಡ್ ಅಂತ. ಇದಕ್ಕೂ ಏನಾದ್ರು ಒಳ್ಳೆ ಟೈಮ್ ಅಂತ ಇದೆಯಾ ಟ್ಯಾಕ್ಸ್ ರಿಟರ್ನ್ಗೆ? ಈ ತರ ಎಲ್ಲ ಪ್ರಾಪರ್ಟೀಸ್ ಇರೋರು ಸೇವ್ ಮಾಡೋದಕ್ಕೆ ಆ ತರ ಎಲ್ಲ ಯಾವ ಟೈಮಲ್ಲಿ? ಯಾಕಂದ್ರೆ ನೀವ್ ಅಂದ್ರೆ ಇಲ್ಲಿ June 30th ಇಸ್ ದ ಇಯರ್ ಎಂಡಿಂಗ್ ತರ, ಅಲ್ಲಿ ಜುಲೈ ಅಂತ ಹೇಳಿ, ಮಾರ್ಚ್ ಅಂತ ಹೇಳಿ. ಸೊ ಇಲ್ಲಿ ಯಾವ ಟೈಮಲ್ಲಿ ಅವ್ರು ಟ್ಯಾಕ್ಸ್ ರಿಟರ್ನ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತಾರೆ? ಅದಕ್ಕೇನಿಲ್ವಾ ಆತರ ಏನಿಲ್ಲ, ಆಗಸ್ಟ್ ಅಲ್ಲಿ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಲಾಸ್ಟ್ ಮಿನಿಟ್ ಅಲ್ಲಿ ಹೋದ್ರೆ ಅಕೌಂಟೆಂಟ್ಸ್ ಬಿಸಿ ಇರ್ತಾರೆ, ಅವಾಗ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬೇಗ ಆಗಸ್ಟ್ ಅಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಸೊ ಈಗ ಟ್ಯಾಕ್ಸ್ ರಿಟರ್ನ್ ಮಾಡಬೇಕು ಇಂಡಿಯಾದಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ ಅಂತಂದ್ರೆ ಬೆಟರ್ ಡೂ ಇಟ್ ಬಿಫೋರ್ ಆಗಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ವೆಬ್ಸೈಟ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ಎಲ್ಲ ಇದೆ. ಫ್ರೀಕ್ವೆಂಟ್ಲಿ ನಾವು ಬೇರೆ ಫಸ್ಟ್ 15 ನಿಮಿಷ ಫ್ರೀ ಡಿಸ್ಕಷನ್ಸ್ ಏನು ಚಾರ್ಜ್ ಮಾಡೋದು ಇಲ್ಲ. www.nritaxation.com.au ಅಂತ ಇದೆ ನಮ್ದು. ತುಂಬಾ ನಾನು ಏನೆಲ್ಲ ಹೇಳಿದ್ದೀನಿ ಎಲ್ಲ ಕಂಪೈಲ್ ಮಾಡಿ ಹಾಕಿದ್ದೀವಿ, ಸ್ವಲ್ಪ ನಿಮ್ ಲಿಸನರ್ಸ್ ಗೆಲ್ಲ ಸ್ವಲ್ಪ ಯೂಸ್ ಆಗಲಿ, ಇನ್ಫಾರ್ಮೇಶನ್ ಸಿಗ್ಲಿ ಅಂತ.
we have compiled everything. ವೆರಿ ನೈಸ್. ಸೊ ಬಹಳಷ್ಟು ಮಾಹಿತಿ ಸತ್ಯ ಹೆಗಡೆ ಅವರು ಇವತ್ತು ಕೊಟ್ಟಿದ್ದಾರೆ. ಸೊ ಒಂದು ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಬಗ್ಗೆ ಇರ್ಬೋದು, ಡ್ಯೂಯಲ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಬಗ್ಗೆ ಇರ್ಬೋದು, ಈ TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ, ರಿಪಾಟ್ರಿಯೇಷನ್, ಹಾಗೆ ಒಂದು ರೆಮಿಟೆನ್ಸ್, ಸೇಲ್ಸ್ ಆಫ್ ಪ್ರಾಪರ್ಟಿ, ಇವ್ರದ್ದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ತರ ನೀವೇನಾದ್ರೂ ನಿಮ್ಮ ಒಂದು ಪ್ರಾಪರ್ಟಿ ಇಂಡಿಯಾದಲ್ಲಿ ಇದ್ದಿ ನೀವು ಇದನ್ನ ಸೇಲ್ ಮಾಡ್ಬೇಕು ಅಂತಂದ್ರೆ ಪ್ಲೀಸ್ ಸೇಲ್ ಮಾಡಾದ್ಮೇಲೆ ಬರ್ಬಿಡಿ, ಅದಕ್ಕಿಂತ ಮುಂಚೆನೆ ಬನ್ನಿ. ನೀವು ಒಂದು www.nritaxation.com.au ಅಂತ ಒಂದು ವೆಬ್ಸೈಟ್, ನೀವು ಅಲ್ಲಿ ಹೋಗೋದ್ರಿಂದ ಅಲ್ಲಿ ಎಲ್ಲ ಒಂದು ಫ್ರೀಕ್ವೆಂಟ್ ಆಸ್ಕ್ಡ್ ಕ್ವಶನ್ ಕೂಡ ಇದೆ. ಹಾಗೆ ಇವ್ರು ಈಗ ತಾನೇ ಹೇಳ್ದಂಗೆ ನೀವು ಸತ್ಯ ಹೆಗಡೆ ಅವರ ಒಂದು ಕಾಂಟ್ಯಾಕ್ಟ್ ನ ನೀವು ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವರು ನಿಮ್ಗೆ ಒಂದು 15 ಮಿನಿಟ್ಸ್ ನೀವು ಹೇಳ್ದಂಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಎಲ್ಲಾನು ಕೊಡ್ತಾರೆ. ಸೊ ನೀವು ಅದನ್ನ ತಿಳ್ಕೊಂಡು ಕೂಡ ನೀವೇನ್ ಮಾಡ್ಬೋದು ಅಂತ ನೀವು ಆಮೇಲೆ ಫಾಲೋ ಮಾಡ್ಬೋದು ಅದನ್ನ. ಸೊ ಬಹಳಷ್ಟು ಮಾಹಿತಿ ಕೊಟ್ರಿ ಸತ್ಯ ಹೆಗಡೆ ಅವರೇ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಮನೆಯಲ್ಲೇ ಮದ್ದು ಅಂತ ಇರುತ್ತೆ. ಇನ್ನೊಂದು 5 ಮಿನಿಟ್ಸ್ ಇದೆ ನಮ್ಮ ಕಾರ್ಯಕ್ರಮ. ಬನ್ನಿ, ಈ ಮನೆಯಲ್ಲೇ ಮದ್ದು ಇವತ್ತು ನಾನು ತಗೊಂಡಿರೋ ಪದಾರ್ಥ ಮಿಲ್ಕ್, ಹಾಲು, ಕ್ಷೀರ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಹಾಲು ಜಾಗತಿಕ ಆಹಾರವಾಗಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನ ಪಡೆದು ದಿನನಿತ್ಯದ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಆಹಾರ ಮತ್ತು ಪಾನೀಯಗಳಲ್ಲಿ ಹಾಲಿನ ಬಳಕೆ ಸಾವಿರಾರು ವರ್ಷಗಳಿಂದ ನಡೆಯುತ್ತಿದೆ. ಹಾಲು ಕೇವಲ ಪೋಷಣೆಗೆ ಸೀಮಿತವಾಗಿರದೆ ಪ್ರಪಂಚದಾದ್ಯಂತ ಸುಮಾರು 1 ಬಿಲಿಯನ್ ಜನರ ಜೀವನೋಪಾಯಕ್ಕೆ ಕಾರಣವಾಗಿದೆ. ವಿಶ್ವದಾದ್ಯಂತ 600 ಕೋಟಿ ಜನರು ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಸೇವಿಸುತ್ತಾರೆ ಎಂಬ ಅಂಶವನ್ನು ಗಮನಿಸಿದರೆ ಈ ಆರೋಗ್ಯಕರ ರುಚಿಕರವಾದ ಹಾಲಿನ ಬಗ್ಗೆ ಅರಿವು ಮೂಡಿಸುವುದು ಅತಿ ಅವಶ್ಯಕ. ಹಾಲಿನ ಮೂಲ ಅಂದರೆ ಈ ಮೂಲ ಯಾವ್ದಂದ್ರೆ ಹಸು, ಎಮ್ಮೆ, ಆಡು, ಒಂಟೆ ಹೀಗೆ ಇತ್ಯಾದಿ. ಹಾಲಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಅಪಾರ ಪ್ರಮಾಣದಲ್ಲಿ ಲಭ್ಯವಿದ್ದು ಆರೋಗ್ಯವಂತ ಮತ್ತು ಸದೃಢರಾಗಿ ಮಾಡುವಲ್ಲಿ ವಿಶೇಷ ಪಾತ್ರ ವಹಿಸುತ್ತದೆ. ಹಾಲನ್ನು ಸಂಪೂರ್ಣ ಪ್ರೋಟೀನ್ ಎಂದು ಪರಿಗಣಿಸಲಾಗಿದ್ದು ಅಗತ್ಯವಾದ 9 ಅಮೈನೋ ಆಮ್ಲಗಳು ಹೊಂದಿದೆ. ಇದು ವಯಸ್ಸಿಗೆ ಸಂಬಂಧಿಸಿದ ಸ್ನಾಯು ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂಳೆಯ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಕ್ಯಾಲ್ಸಿಯಂ, ರಂಜಕ, ಮೆಗ್ನೀಷಿಯಂ ಮತ್ತು ಜೀವಸತ್ವ ಡಿ ನಂತಹ ವಿವಿಧ ಪೋಷಕಾಂಶಗಳು ಹಾಲಿನಲ್ಲಿವೆ. ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಸೇವನೆಯಿಂದ ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡಬಹುದು. ಮಾನಸಿಕ ಸ್ಥಿತಿ ಅತ್ಯುತ್ತಮಗೊಳಿಸಲು ಮತ್ತು ಅತ್ಯುತ್ತಮ ನಿದ್ರೆಗೆ ಸಹಾಯಕಾರಿ. ಹಾಲಿನಲ್ಲಿ ವೈಟಮಿನ್ ಎ ಮತ್ತು ಬಿ ಅಂಶ ಸಿಗುವ ಕಾರಣದಿಂದ ಕಣ್ಣುಗಳ ದೃಷ್ಟಿ ಹೆಚ್ಚಾಗುವುದಲ್ಲದೆ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕೂಡ ಹೆಚ್ಚಾಗಲಿದೆ. ಹಾಲಿನಲ್ಲಿ ದೇಹದ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತರುವ ಪೊಟ್ಯಾಷಿಯಂ ಅಂಶವಿದ್ದು ಹೃದಯ ರಕ್ತನಾಳಗಳ ಕಾಯಿಲೆಗಳು ಸಹ ವಾಸಿಯಾಗಿ ಆರೋಗ್ಯವಾಗಿರಲು ಸಹಾಯಕರ. ಹಾಲನ್ನು ಕೇವಲ ಹಾಲಿನ ರೂಪದಲ್ಲೇ ಉಪಯೋಗಿಸದೆ ಹಾಲಿನ ಪುಡಿ, ಹಾಲಿನ ಕ್ರೀಮ್, ಹಾಗೆ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಚೀಸ್, ಪನೀರ್, ಐಸ್ ಕ್ರೀಮ್, ಪೇಡ, ಕೋವಾ ಹೀಗೆ ಅನೇಕ ಹಾಲಿನ ಪದಾರ್ಥಗಳು ಲಭ್ಯವಿದ್ದು ದಿನನಿತ್ಯ ವೈವಿಧ್ಯಮಯವಾಗಿ ಕೂಡ ಬಳಸಬಹುದು. ಸೌಂದರ್ಯವರ್ಧಕ ತಯಾರಿಕೆಯಲ್ಲಿ ಹಾಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆ ಕಾಫಿ, ಟೀ ತಯಾರಿಸಲು ಹಾಲು ತುಂಬಾ ಅವಶ್ಯಕ. ಈ ರೀತಿ ಅಗತ್ಯ ಪೋಷಕಾಂಶಗಳು ಹೊಂದಿರುವ ಹಾಲು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತವಲ್ಲದೆ ಯಾವುದೇ ವಯಸ್ಸಿನಲ್ಲಿ ಹಾಲನ್ನು ಕುಡಿದು ಆರೋಗ್ಯ ವೃದ್ಧಿಸಿಕೊಳ್ಳಬಹುದು. ಪ್ರತಿದಿನ ಪ್ರತಿಯೊಬ್ಬರಿಗೆ 300 ಮಿಲಿಲೀಟರ್ ಹಾಲಿನ ಅಗತ್ಯ ಇದೆ. ಆದ್ದರಿಂದ ಹಾಲು ಪೌಷ್ಟಿಕಾಂಶವಿರುವ ಆಹಾರವಾಗಿದ್ದು ಕೇವಲ ಆರೋಗ್ಯಕಾರಿ ಮಾತ್ರವಲ್ಲದೆ ಜೀವನೋಪಾಯಕ್ಕೆ ದಾರಿಯಾಗಿದೆ. ಸೊ ಈ ಹಾಲನ್ನು, ಕ್ಷೀರವನ್ನು ಪೂಜಾ ಕಾರ್ಯಗಳಿಗೆ, ಅಡುಗೆಗೆ, ಸೌಂದರ್ಯವರ್ಧನೆಗೆ ಹಾಗೂ ಆರೋಗ್ಯ ವೃದ್ಧಿಗೆ ದಿನನಿತ್ಯ ಬಳಸಲಾಗುತ್ತದೆ. ಸೊ ಈ ಒಂದು ಎಲ್ಲ ವಿಷಯ ನಿಮ್ಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಹಾಗೆ ಬನ್ನಿ, ಈ ಒಂದು ವಾರ ಯಾವ ಒಂದು ಕನ್ನಡ ಮೂವಿ ರಿಲೀಸ್ ಆಗಿದೆ ಅಂತ. ಕನ್ನಡ ಚಲನಚಿತ್ರ ಚೆಫ್ ಚಿದಂಬರ ಅಂತ. ಇದೊಂದು ಡ್ರಾಮಾ ಥ್ರಿಲ್ಲರ್ ಚಿತ್ರ. ನಿರ್ದೇಶಿಸಿದ್ದಾರೆ ಎಂ ಆನಂದ್ ರಾಜ್ ಅವರು. ಪ್ರಮುಖ ಪಾತ್ರದಲ್ಲಿ ಅನಿರುದ್ಧ್ ಜಠರ್, ರಾಚಲ್ ಡೇವಿಡ್ ಹಾಗೆ ನಿಧಿ ಸುಬ್ಬಯ್ಯ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಸತ್ಯ ಹೆಗಡೆ ಅವರೇ, ಇವತ್ತು ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಸತ್ಯ ಹೆಗಡೆ ಅವ್ರಿಗೆ ಯಾವ ಹಾಬಿ ಇದೆ ಅಂತ ಕೂಡ ತಿಳ್ಕೊಳ್ಳೋಣ, ಟ್ಯಾಕ್ಸೇಷನ್ ಬಿಟ್ಟು. ನಾನು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ. ನಾನು ಸ್ಯಾಟರ್ಡೇ ಮಧ್ಯಾಹ್ನ ಟೆನ್ನಿಸ್ ಆಡ್ತೀವಿ.
ಸೊ ಎವ್ರಿ ಸ್ಯಾಟರ್ಡೆ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಟ್ಯಾಕ್ಸೇಷನ್ ನಿಮ್ಗೆ ಗೊತ್ತಿದ್ದಂಗೆ ವೆರಿ ಇಂಟೆನ್ಸ್, ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ಸ್ವಲ್ಪ ನಮ್ಗೆ ರಿಲ್ಯಾಕ್ಸೇಷನ್ ಬೇಕಿರುತ್ತೆ. ನೀವು ಅದನ್ನ ನಿಮ್ಮ ಒಂದು ಹಾಬಿ, ಅದು ವೆರಿ ನೈಸ್. ಎಲ್ಲರಿಗೂ ಮನುಷ್ಯನಿಗೆ ಈ ಒಂದು ಹಾಬಿ ಅನ್ನೋದು ಇರ್ಬೇಕು ಅಲ್ವಾ? ಸೊ ಎಲ್ಲರಿಗೂ ಒಂದು ಪ್ರೊಫೆಷನ್ ಇರುತ್ತೆ, ಒಂದು ಪ್ಯಾಷನ್. ಈ ಹಾಬಿ ಎಲ್ಲ ಒಂದು ಸಮತೋಲನ ಮಾಡುತ್ತೆ ಅಲ್ವಾ? ಸೊ ಯು ಕಾಂಟ್ ನಾಟ್, ಯಾಕಂದ್ರೆ ಇಟ್ಸ್ ವೆರಿ ಇಂಟೆನ್ಸ್ ಜಾಬ್. ನಮ್ಗೆ ಜಸ್ಟ್ 1 hour ಅಲ್ಲಿ ಹೇಗೆ ಇದು ನಾವು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅಂತ ಗೊತ್ತಾಗ್ತಿಲ್ಲ. ಬಟ್ ಇದಕ್ಕಿಂತ ಮುಂಚೆ ಎಷ್ಟೊಂದು ನೀವು ಓದ್ಬೇಕಾಗತ್ತೆ ಅಲ್ವಾ? ಪ್ರತಿಯೊಂದು ಎಷ್ಟೊಂದು ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ, ಪಾಲಿಸೀಸ್ಗಳು ಎಲ್ಲ. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಸೊ ನೀವೊಂದು ಈ ತರ ಎಕ್ಸ್ಪೀರಿಯನ್ಸ್ಡ್ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗೋದ್ರಿಂದ ಅವರಿಗೆ ಒಂದು ಪ್ರತಿಯೊಂದು ಮಾಹಿತಿ ಇರುತ್ತೆ, ಏನೇ ಒಂದು ಅಪ್ಡೇಟ್ ಆಗಿದ್ರೆ. ಸೊ ಅವ್ರು ನಿಮ್ಗೆ ಬಹಳ ಒಳ್ಳೆಯ ಸಲಹೆಗಳನ್ನ ಕೊಡ್ತಾರೆ. ಸೊ ಹೋಗೋಕ್ಕಿಂತ ಮುಂಚೆ ನೀವು ಇವತ್ತು ನಿಮ್ ವೀಕ್ಷಕರಿಗೆ, ನಮ್ಮ ಶ್ರೋತೃಗಳಿಗೆ ಏನಾದ್ರೂ ಮೆಸೇಜ್ ಹೇಳ್ಬೇಕಾದ್ರೆ ದಯವಿಟ್ಟು ಹೇಳಿ ಸತ್ಯ. ಇಲ್ಲ, ತುಂಬಾ ಸಂತೋಷ ಆಯ್ತು ಇಲ್ಲಿ ಬಂದು. ನೀವು ತುಂಬಾ ಚೆನ್ನಾಗಿ ಕ್ವಶನ್ ಕೇಳ್ತೀರಾ. ಯಾಕಂದ್ರೆ ನಮ್ಮ ಹತ್ರ ಎಷ್ಟೋ ನಾಲೆಜ್ ಇರುತ್ತೆ, ನಮ್ಮ 19 years ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಅದನ್ನ ಒಳ್ಳೆ ಸಂದರ್ಭ ಸರಿಯಾಗಿ ಕ್ವಶನ್ ಕೇಳಿ ಅದನ್ನೆಲ್ಲ ಲಿಸ್ನರ್ಸಿಗೆಲ್ಲ ಇನ್ಫಾರ್ಮೇಟಿವ್ ಸೆಷನ್ಸ್ ಮಾಡೋದು ಕಷ್ಟ ಇದೆ. ನಿಮ್ದು ಹಾಬಿ ಇಸ್ ವೆರಿ ಗುಡ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯು ಆಸ್ಕ್ ಮಿ ದ ರೈಟ್ ಕ್ವಶನ್ ಅಂಡ್ very nice of you to do that. I hope listeners-ಗೆಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು, so we can avoid some mistakes in the future. ತುಂಬಾ ಒಳ್ಳೆಯ ಮಾಹಿತಿನ ಕೊಟ್ರಿ. ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಒಂದು ಟ್ಯಾಕ್ಸೇಷನ್ ಬಗ್ಗೆ, ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಬಗ್ಗೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇವ್ರದ್ದೊಂದು ವೆಬ್ಸೈಟ್ ಇದೆ www.nritaxation.com.au. ಸೊ www.nritaxation.com.au ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಪ್ರತಿಯೊಂದು ಕ್ವಶನ್ಗೂ ಕೂಡ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಕೂಡ ಇದೆ. ನೀವೊಂದು ಪ್ರಾಪರ್ಟಿನ ಸೇಲ್ ಮಾಡಬೇಕು ಇಂಡಿಯಾದಲ್ಲಿ ಅಂದ್ರೆ ಅದರ ಒಂದು ರಿಪಾಟ್ರಿಯೇಷನ್ ಮತ್ತೆ ರೆಮಿಟೆನ್ಸ್, ಈ ಸೇಲ್ ಆಫ್ ಪ್ರಾಪರ್ಟಿ ಇಂಡಿಯಾ, ಪ್ರತಿಯೊಂದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ತರ. ನೀವು ಪ್ರಾಪರ್ಟಿನ ಸೇಲ್ ಮಾಡಕ್ಕೆ ಮುಂಚೆನೆ ಬಂದ್ರೆ ಪ್ರತಿಯೊಂದು ಮಾಡೋಕ್ಕಿಂತ ಮುಂಚೆ ಏನೇನು ನೀವು ತಗೋಬೇಕು, ಪ್ರಿಕಾಷನ್ಸ್, ಆಮೇಲೆ ಡ್ಯೂರಿಂಗ್ ಏನು, ಪ್ಲಸ್ ಆಫ್ಟರ್, ಅಂಟಿಲ್ ದ ಮನಿ ಈಸ್ ಡೆಪಾಸಿಟೆಡ್ ಟು ಯೋರ್ ಅಕೌಂಟ್, ಇವರು ಪ್ರತಿಯೊಂದು ಪ್ರೊಸೆಸ್ನು, ಪ್ರತಿಯೊಂದು ಹೆಜ್ಜೆನೂ ಕೂಡ ಇವರು ನೋಡ್ಕೊಳ್ತಾರೆ, ಸತ್ಯ ಭಟ್ ಅವರು. ಸೊ ಬಹಳಷ್ಟು ಮಾಹಿತಿಗಳನ್ನ ಕೊಟ್ರಿ ಈ ಟ್ಯಾಕ್ಸೇಷನ್ ಬಗ್ಗೆ. ಇವತ್ತು ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅಮೂಲ್ಯ ಸಮಯನ ಪ್ಲಸ್ ಈ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಶ್ರೋತೃಗಳಿಗೆ ಬಹಳ ಧನ್ಯವಾದ. ಥ್ಯಾಂಕ್ ಯು ಜೋಸ್ನಾ, ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದ್ದೀರಾ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್ ಇದೇ ಟೈಮ್ ಮತ್ತೆ ಇನ್ನೊಂದು ವಿಶೇಷ ವ್ಯಕ್ತಿ ಜೊತೆ. ಸೊ ಕೇಳ್ತಾ ಇರಿ ನಮ್ಮ ಅಪ್ಪು ಕನ್ನಡ ರೇಡಿಯೋ ಎವ್ರಿ ಸಂಡೇ 3 ಗಂಟೆಗೆ 100.9 FM ಅಲ್ಲಿ. ಹಾಗೆ ವಿಶ್ವದಾದ್ಯಂತ ನೀವು www.connectfm.in ನಲ್ಲಿ ಕೂಡ ಕೇಳ್ಬೋದು. ಹಾಗೆ ನಮ್ದು ಕಮ್ಯುನಿಟಿ ಪ್ಲಸ್ ಅನ್ನೋ ಒಂದು ಫ್ರೀ ಆಪ್ ಕೂಡ ಇದೆ, ಅದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ನೀವು ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ವಿಶ್ವಾದ್ಯಂತ ಕೇಳ್ಬೋದು. ಹಾಗೆ ಇನ್ನೊಂದು ಐ ಹಾರ್ಟ್ ಆಪ್ ಅಂತ ಕೂಡ ಇದೆ, ಅದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ನೀವು ಸರ್ಚ್ ಮಾಡೋದ್ರಿಂದ ಅದನ್ನು ಕೂಡ ನೀವು ಪ್ರಪಂಚದಾದ್ಯಂತ ನೀವು ಕೇಳ್ಬೋದು. ಹಾಗೆ ನಮ್ದು ಇನ್ಸ್ಟಾ ಅಕೌಂಟ್ ಕೂಡ ಕನೆಕ್ಟ್ FM 100.9, ಅದನ್ನು ಕೂಡ ನೀವು ಅದರಿಂದ ಲೈವ್ ಸ್ಟ್ರೀಮ್ ನ ಕೇಳ್ಬೋದು. ಹಾಗೆ ನಮ್ಮ ಒಂದು ಈ ಒಂದು ಸಂದರ್ಶನ ನಾವು ನಮ್ಮ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಪ್ರತಿ ವಾರ ಈ ಒಂದು ನಮ್ಮ ಒಂದು ಸಂದರ್ಶನ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ವಾರ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ.